ಸೆಕೆಂಡ್ ಫ್ರೀಸ್ ಮಾಡಿ. ಸಾರಿ, ಆ್ಯಕ್ಚುಲಿ ಇದು ಕತೆ ಎಂಡಿಂಗ್ ರೀ. ಯೋ ಡೈರೆಕ್ಟ್ರೇ, ತಲೆಗೆ ಹುಳ ಬಿಟ್ಟಿದ್ದು ಸಾಕು, ಪಿಕ್ಚರ್ನ ಮೊದಲಿಂದ ತೋರ್ಸಯ್ಯ. ಬೆನ್ನಿಂದೆ ಒಂದ್ ಸ್ವಲ್ಪ ಒತ್ಲಾ. ಅಣ್ಣ ಏನಣ್ಣ, ನಿಮ್ ನೋಡಿದ್ರೆ ಇಡೀ ಊರೇ ಗಡಗಡ ಅಂತ ನಡಗತ್ತೆ. ಅವನು ಮುದಿಯ ಅವನ್ ಗಡ್ಡನೂ ಅಲ್ಲಾಡ್ತಾ ಇಲ್ಲ. ಅಣ್ಣ ನೀನು ಅಣ್ಣ. ಏ ಲೆಫ್ಟ, ಏ ರೈಟ, ಯಾವತ್ತಿದ್ರು ಇವ್ರಿಗೆ ನಾನೇ ಕಂಡ್ರ ರಾಜ. ಈ ರಾಜ ಜಾಸ್ತಿ ಮಾತಾಡಕ್ಕಿಲ್ಲ, ಬಂದ್ ವಿಷಯ ಏನಂತ ಕೇಳ್ರಲ್ಲ. ಜಾಸ್ತಿ ಮಾತಾಡಕ್ಕಿಲ್ವಾ? ಸರಿ ಬಿಡು, ಇದು ಗಡ್ಡಪ್ಪನ ಧನ್ಯ ಕಂಡ್ಲ, ಗಡ್ಡಪ್ಪನ ಧನ್ಯ, ಗಡ್ಡಪ್ಪನ ಧನ್ಯ. ಇಲ್ಲಿ ನೋಡೋಣ, ಬೆಂಗಳೂರಲ್ಲಿ ಕೊಲೆ ದರೋಡೆ ಜಾಸ್ತಿ ಆಗೈತೆ. ಯಾವಾಗ ಬೆಂಗಳೂರು ಸರಿ ಹೋಯ್ತದ? ಮಳೆ ಬೆಳೆ ಇಲ್ದಿರ ಸಾಯ್ತಾ ಇದ್ದಾರೆ. ಅವ್ರಿಗೇನ್ಲ ದರ್ಬಾರ್ ಜೋರಾಗಿ ನಡೀತಾ ಇದೆ. ನಾವ್ ಯಾವಾಗಣ ದರ್ಬಾರ್ ಮಾಡೋದು? ಅವ್ರಿಗೇನ್ಲ ಕೈ ತುಂಬಾ ದುಡಿತಾರೆ, ಮಜಾ ಮಾಡ್ತಾರೆ. ಏನ್ ಗಡಪ್ಪ ಅವ್ರೆ, ಬೆಳಿಗ್ಗೆ ಎಲ್ಲ ಹೊರಟಂಗೈತೆ. ನಮ್ಮೂರ್ ಕೆರೆಗೆ ನೀರಿಲ್ವಂತೆ, ಬಿಟ್ಬಿಟ್ಟು ಬರ್ತೀನಿ. ಸರಿ, ಮತ್ತೆ ಜೋಪಾನ. ಆಯ್ತು ಬಿಡು. ನೋಡವ್ವ ರಾಣಿ, ನಿಮ್ಮ ಅಪ್ಪನ್ಗೆ ಹೇಳು ನಾಳೆ ಬಂದ್ ಗೌಡ್ರು ಕಾಸು ಕೊಡ್ತಾರೆ ಅಂತ. ಅದ್ಯಾವ್ ಸೀಮೆ ಗೌಡ ನೀನು? ಬಿಟ್ಟಿ ಟೀ ಕುಟ್ಕೊಂಡು ಊರ್ ಸಾಬ್ರಿ ಎಲ್ಲ ಮಾತಾಡ್ತಿರ್ತೀಯ. ಅಯ್ಯೋ ನನ್ ಕರ್ಮವೇ. ಅಲ್ಲೋಡ್ರು ಗಡ್ಡಪ್ಪ. ಏನ್ ಗಡ್ಡಪ್ಪ ನಗ್ತಾ ಇದೀಯಾ? ಬೆಳಿಗ್ಗೆನೆ ಏರ್ಸ್ಬಿಟ್ಟಿದ್ಯಾ? ಏನ್ ಕತೆ? ಏನು ಇಲ್ಲ ಕಂಡ್ಲ, ದಿನ ಕನಸ್ನಾಗೆ ನಿನ್ನ ಗುಂಡಿಟ್ಟು ಸಾಯಿಸ್ತಿದ್ದೆ. ಇನ್ನೂ ಬದುಕಿದ್ಯಲ್ಲ, ಅದಕ್ಕೆ. ಎಲ್ಲ ಮುದಿಯ, ನನ್ನ ಕೈನಾಗ ಗನ್ನಿದ್ದಿದ್ರೆ ರಿಯಲ್ ಆಗಿ ಶೂಟ್ ಮಾಡ್ಬಿಡ್ತಾ ಇದ್ದೆ. ಸರಿ ಬಿಡು. ಏ ಗಡ್ಡಪ್ಪ, ಏನು ಏ ನಿಂತ್ಕೊಳ್ಳ ಆಗಕ್ಕಿಲ್ಲ. ಹಲೋ ಹಲೋ ಹಲೋ, ಓ ಲಕ್ಷ್ಮಕ್ಕ, ಸಂದಾಕಿದ್ದೀರಾ? ಹಾ, ನಾನ್ ಸಂದಾಕಿದ್ದೀನಿ. ಉಂಡ್ರಾ? ಸರಿ ಬರ್ತೀನಿ. ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ. ಏನ್ ಇಷ್ಟೊಂದು ಲೇಟ್? ಅಯ್ಯೋ, ಬೆಳಿಗ್ಗೆ ಇದ್ದಿದ್ ಲೇಟ್ ಆಗೋಯ್ತು. ತಗೊಳ್ಳಿ ತಗೊಳ್ಳಿ. ಏನಪ್ಪ ನಿಮ್ ಹಸ ಹೆಚ್ಚಪ್ಪ ಜರ್ಸಿನ? ಓ, ಇದೊಳ್ಳೆ ಸರಿ ಆಯ್ತು. ಹೋದ್ ತಿಂಗಳ ಹಾಲಿನ ಬಾಕಿನೇ ಇನ್ನೂ ಕೊಟ್ಟಿಲ್ಲ. ನಿಜ ಹೇಳ್ಬೇಕಂದ್ರೆ ಅದು ಹಾಲು ಕೊಡ್ತಾ ಇಲ್ಲ, ನೀರ್ ಕೊಡ್ತಾ ಇದೆ. ಸ್ವಲ್ಪ ನೀರ್ ಕಡಿಮೆ ಮಾಡಿ. ಸರಿ ಸರಿ ಮಾಡುವ ಬಿಡಿ. ಸರಿ ಮಾಡುವ, ಬರ್ತೀವಿ ನಾವು. ಓ ತಾತ, ಸಂದಾಕಿದ್ದೀರಾ? ಉಂಡ್ರಾ? ಮೊಮ್ಮಕ್ಕಳು ಚೆನ್ನಾಗವ್ರಾ? ಸ್ಕೂಲ್ಗೆ ಹೋದ್ರಾ? ಸರಿ ಸರಿ ಸರಿ, ಬರ್ತೀನಿ ತಾತ. ನಮ್ಮೂರಾಗೆ ಒಳ್ಳೆ ಹುಡುಗ. ಹೌದೌದು.
ಹಲೋ ಹೇಳ ಎಲ್ಲಿದ್ದೀ ಸಿದ್ದ? ಇಲ್ಲೇ ರಾಮಣ್ಣನ ಮನೆ ತಾವ ಇದ್ದೀನಿಲ್ಲ. ನಾನು ಅದೇ ರಾಮಣ್ಣ ತೋಪಾಗಿದ್ದೀನಿ ಕಣ್ಲಾ. ಏನ್ ಮಾಡ್ತಿದ್ಯಾ? ಎಳ್ನೀರು ಕುಡಿಯೋಣ ಅಂತ ಬಂದೆ, ಕೈ ಒಡೆದು ಸುಸ್ತಾಗ್ತಿದೆ. ಸರಿ ನಮ್ಮ ಅಡ್ಡ ತಾವು ಬಂದ್ಬಿಡು. ಸರಿ ಬರ್ತಿದ್ದೀನಿ ಬಾ ಸಿದ್ದ. ಸರಿ ಕಣ್ಲಾ, ಸರಿ ಮಾತ. ಕುಡಿಲ ಗಿರಿ, ನನ್ ಬೇಡ ನಿನ್ ಕುಡಿಲ. ನಂಗೆ ಬೇಡ ನೀನ್ ಕುಡಿಲ. ಇಲ್ಲ ನೀನ್ ಕುಡಿ. ಮತ್ತೆ ಏನಪ್ಪ ವಿಷಯ? ಗಡಪ್ಪ ಸಿಕ್ಕಿಲ್ಲ ಇವತ್ತು? ಇಲ್ಲ ಕಣ್ಲಾ. ಸರಿ ಹೋಗ್ಬರೋಣ ಮನೆ ತಾವ. ಅಶೋಕ, ನನಗೆ ಹೊಡಿಬೇಕು. ಲೋ ಅಶೋಕ, ಏನಪ್ಪ? ಬಾರ್ಲ ಇಲ್ಲಿ. ಎಲ್ಲಿಗೆ? ಗೌಡ್ನ ಹತ್ರ ಸಾಲ ಕೇಳ್ಬೇಕು ಬಾ. ಏನಪ್ಪ ಅವಾಗ್ಲೇ ಹೇಳಿಲ್ವಾ ಅವರು ಮಾನ ಮರ್ಯಾದೆ ತೆಗೆದು? ಏನಕ್ಕೆ ಬರೋದು? ಆಮೇಲೆ ಕಾಡಿವೆ ಬಾರ್ಲ. ಆಯ್ತು ನಡಿ. ಅಲ್ಲಿಂದ ಎದ್ ಬಾರ್ಲ. ಆಯ್ತು ಎದ್ ಬರ್ತೀನಿ ನಡಿ. ಸರಿಯಾಗಿ ಆಯ್ತು ಮತ್ತೆ ಬರ್ತೀನಿ ಬಿಡ್ರಪ್ಪ. ಬೇಗ ಬಾರೋಣ. ಬಾಣ ಬೇಗ. ಸೆಂಚುರಿ, ಇನ್ನೊಂದು ಸೆಂಚುರಿ ಹೊಡಿವಂಗ್ ಕಾಣಿಸ್ತಾ ಇದೆಯಲ್ಲ. ಯಾರಿಗಾದ್ರೂ ನಸೀಬ್ ಇರ್ಬೇಕನ. ಹೋಗಿ ನಿನ್ ಕೇಳದ್ನಲ್ಲ. ಅದ್ ಸರಿ, ಗಡ್ಡಪ್ಪ ಎಲ್ಲಿ? ಅದೆಲ್ಲಿ ಅಳಿಯಕ್ ಹೋಗಿದ್ದಾನೋ ಆ ಬಡ್ಡಿಯಾಕಳು ಸಿದ್ದಾಗಿರಿ. ಅವ್ರ ಸವೇಶ ಮಾಡಿ ನಮ್ಮ ಮರ್ಯಾದೆ ಕಳೀತಾನೆ. ನಾನು ಸುಮಾರು ಸರಿ ಹೇಳಿದ್ದೀನಿ, ನನ್ ಮಾತು ಕೇಳಕ್ಕಿಲ್ಲ. ಆ ದೇವ್ರು ಯಾವ ಬುದ್ಧಿ ಕೊಡ್ತಾನೋ ಕೊಡ್ಲಿ. ಬರ್ತೀನಿ ಸೆಂಚುರಿ. ಹೋಗೋ. ಏನ್ ಗಡ್ಡಪ್ಪ, ಅಣ್ಣ ತಮ್ಮ ಇಬ್ರು ಎಲ್ಲ ಹೋಗುವಂಗಿದ್ದೀರಿ? ನಿಮ್ಮ ಹತ್ರನೇ ಬಂದು ಯಾತಕ್ಕೆ? ನಿನ್ನ ಹತ್ರ ಹೊಸಿ ದುಡ್ಡು ಇಸ್ಕೋಗೋಣ ಅಂತ. 3 ವರ್ಷದಲ್ಲಿ ಕೊಟ್ಟಿರೋ ಸಾಲನೇ ತೀರ್ಸಿಲ್ಲ, ಮತ್ತೆ ಕೇಳ್ತೀಯ ದುಡ್ಡು? ಆಯ್ತು ಬಿಡು, ಕೊಡೋಣ. ಅದು 3 ವರ್ಷ ಆಗಿರ್ಲಿ 6 ವರ್ಷ ಆಗಿರ್ಲಿ ಕೊಡೋಣ. ತಕೊಂಡಿರೋ ಸಾಲ ತೀರ್ಸಕ್ಕಿಲ್ಲ ಅಂತ ಹೇಳಕ್ಕಾಗತ್ತಾ? ಆದ್ರೆ ಬೆಳೆ ಮಾಡೋಕ್ಕೋಸ್ಕರ ತಿರುಗಿ ಸಾಲ ಕೇಳ್ತಾ ಇದ್ದೀನಿ. ಮಳೆ ಇಲ್ಲ ಬೆಳೆ ಇಲ್ಲ, ಕಾಸು ಸ್ವಲ್ಪ ಕಷ್ಟಕ್ಕೆ ಬೇಕು. ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಹೇಳ್ತೀಯ, ಮತ್ತೆ ಹೇಗ್ ತೀರಿಸ್ತೀಯ ನನ್ ಸಾಲನ? ಏನಾದ್ರೂ ಮಾಡುವ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸಾಲ ಕೊಡು. ಏನೋ ಸ್ವಲ್ಪ ಕೊಡಿ, ಬೆಳೆ ಬೆಳಿಬೇಕು. ಏನ್ ಮಾಡೋದು? ಮಳೆ ಬೀಳ್ಲಿ, ಬೆಳಸಾಗಲಿ, ನೋಡೋಣ. ನಿಮಗ್ ಕೊಡ್ದೇನೆ ಇನ್ಯಾರು ಕೊಡ್ತೀನಿ ನಾನು? ನಾನೆಲ್ಲೋ ಆಟ ಆಡ್ಕೊಂಡ್ ಬಿದ್ದಿದ್ದೆ, ಈ ಗೌಡ್ರ ಹತ್ರ ತಗೊಂಬಂದು ನಾನು ಮಾನ ಮರ್ಯಾದೆ ತೆಗೆದ್ರಿ. ಆಯ್ತು ಬಿಡು. ಸರಿ ನೋಡಿ. ಅಲ್ಲಗಿರಿ, ಆ ಗಡ್ಡಪ್ಪನು ಗಡ್ಡ ಬಿಟ್ಟಿರೋದ್ರಿಂದ ನಮ್ಮನ್ನೆಲ್ಲಾರು ನೋಡಿ ಬಂದ್ರಪ್ಪ ಮರಿ ಗಡ್ಡಪ್ಪ ಅಂದ್ರು ಅಂತಾರಪ್ಪ. ಏನ್ ಮಾಡೋದು? ಆ ಸೆಂಚುರಿ ಗೌಡ್ನ ಮನೆ ತ ಹೋದ್ರೆ ಬಂದ್ರಪ್ಪ ಮನೆ ಅಲ್ರು ಗಡ್ಡಪ್ಪನ್ ನೋಡ್ಕೊಂಡು ಇವರು ಗಡ್ಡೆಗಳು ಬೆಳೆಸ್ಕೊಂಡ್ಬಿಟ್ಟವ್ರಿ. ನನ್ನ ಮಗನ ಹಾಳು ಮಾಡಕ್ಕೆ. ನನ್ನ ಮಗನ ಹಾಳು ಮಾಡ್ತಾವ್ರೆ. ಅಯ್ಯೋ, ಹೋದ್ರೆ ಸಾಕಪ್ಪ ಯಪ್ಪನು. ಸುಮ್ಮನೆ ನಮಗೆ ಕ್ವಾಟ್ಲೆಗಳು ಹಾಕೋಣ ತಪ್ಪತ್ತೆ.
ಸಿದಾ ಮೊನ್ನೆ ಕಿರಣನ ಫೋನ್ ಮಾಡಿದ್ದ. ಯಾವಾಗ ಫೋನ್ ಮಾಡಿದ್ರು ರಾಣಿ ಚೆನ್ನಾಗಿದ್ದಾಳ ಅಂತ ಕೇಳ್ತಾನೆ ಸಿದಾ. ಅಯ್ಯೋ ನಿಂಗ್ ಗೊತ್ತಿಲ್ಲ ಇಸ್ಯಾ ಸಿದಾ. ನಮ್ ರಾಣಿ ಅಂದ್ರೆ ನಮ್ ಕಿರಣ್ ನನ್ಗೆ ಬಲ್ ಪ್ರೀತಿ ಅಂತೀನಿ. ರಾಣಿಗೂ ಅಷ್ಟೇ ಕಿರಣನ ಅಂದ್ರೆ ಪ್ರಾಣ ಕೊಟ್ಬಿಡ್ತಾಳೆ. ಮತ್ತೆ ಲಗ್ನ ಮಾಡೋದಲ್ವಾ? ಮಾಡ್ಬಿಡುವ. ನಾಳೆ ನಾಡಿದ್ರಲ್ಲಿ ನಮ್ ಕಿರಣನ ಬರ್ತಾರಲ್ಲ ಮಾಡ್ಬಿಡುವ. ಒಪ್ತಾನಿಲ್ಲ. ಸೀನಪ್ಪನಿಲ್ಲ ಅಂದ್ರೆ ನಮ್ ಗಡ್ಡಪ್ಪನಿದಾನೆ, ನಾವಿದೀವಿ. ಎತ್ತಾಕೊಂಡೋಗೋಣ, ಮದುವೆ ಮಾಡಕಣ ಅಷ್ಟೇ. ದೋಸ್ತಿ ಅದಕ್ಕೆ ಹಾಕ್ಲಾ? ನಮ್ ದೋಸ್ತ್ ಮಗ ಕಣ್ಲಾ. ಹೌದು. ನಾವ್ ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? ಅವ್ರ ಮಾಡ್ಬಿಡೋಣ ಬಿಡು. ಸಾಕು. ನೋಡ್ಲಾ ಸೆಂಚುರಿ ಗೋಡ ಯಮನ್ ತರ ಹೆಂಗ್ ಕುಂತವ್ನೆ. ನೀನೇ ಹೋಗ್ ಕರ್ದ್ಬಿಟ್ ಬರ್ಲಾ ಇದೊಳ್ಳೆ ಗಡ್ಡಪ್ಪನ್ನ. ಸರಿ ಆಯ್ತು. ಕರಿಯಾದ್ ಕರ್ದ್ಬಿಟ್ಟು ಇವಾಗ ನಾನು ಹೋಗಂತ ಇದ್ದೆ ನೀನು. ಸರಿ ಬಾಪ, ಸರಿ ನಡಿಯಪ್ಪ. ಬೈಸ್ಕೊಳ್ಳೋಣ ಬಾಪ. ಏನ್ ಸೆಂಚುರಿ ಗೌಡ ಒತ್ತಾರೆ ಎದ್ ಕುತ್ಕೊಂಡ್ಬಿಟ್ಟಿದೀರಾ? ಬರ್ರ ಏನ್ ಸೆಂಚುರಿ ಉಂಡ್ಯಾ? ಗಡ್ಡಪ್ಪ ಏನೋ ಮನೇಲಿ ಅವನೇ ಅಂತಿದ್ದೆ. ಮನೆ ಹಾಳು ಮಾಡಕ್ ಬಂದ್ರಲ್ಲ, ಬರ್ರ. ಗಡ್ಡಪ್ಪ ಇಲ್ಲ, ಹೋಗ್ರ. ಏನೋ ನೋಡ್ತಾ ಇದ್ದೀರಿ, ಹೋಗ್ರ. ಓಹೋ ಸೆಂಚುರಿ ಗೌಡ, ಈ ವಯಸ್ಸಲ್ಲೂ ಸುಳ್ಳು ಹೇಳ್ಬೇಕಾ? ಅದ್ ಸರಿ ಸೆಂಚುರಿ ಗೌಡ, ಎಷ್ಟು ವಯಸ್ಸು ನಿನ್ಗೆ? ನಿನ್ ಯಾಕೆ ಅದು? ಏನು ಹೊಲ್ಸ್ಪಾಯಪ್ಪ ನಿಂದು? ಲೇ ಹೋಗ, ನಿನ್ ಹುಡುಕ ಬಂದವ್ರೆ, ಹೋಗ. ಅಯ್ಯೋ ದೇವ್ರೆ, ನನಗೆ ಯಾಕೆ ಬಂದ್ಬಿಟ್ಟ? ಹೋಗ, ಅಂದಿಕೊಂಡು ಕರೀತವ್ರೆ, ಹೋಗ. ಅಯ್ಯೋ ಈ ಸೆಂಚುರಿ ಗೌಡ ಯಾವಾಗ್ಲೂ ಇರೋದೆ ಬಾಗಡಪ್ಪನ. ನಾವು ಹೋಗೋಣ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಯಾಕ್ಲಾ ಚಂಬೋ ಹಂಗ್ ನೋಡ್ತಾ ಇದೀಯಾ? ಅಣ್ಣ ಯಾಕಣ್ಣ ಇಷ್ಟೊಂದು ವೀಕ್ ಆಗಿದ್ಯಾ? ಹೌದಣ್ಣ, ಸ್ವಲ್ಪ ವೀಕ್ ಆಗ್ಬಿಟ್ರಿ. ಸ್ವಲ್ಪ ಏನು ಪೂರ್ತಿನೇ ವೀಕ್ ಆಗಿದ್ದಾರೆ. ಚೀ ಕಳ್ಳ, ನಾಟಿ ಬಾಯ್, ಕೆಲ್ಸ ಜಾಸ್ತಿನಾ? ಯಾವ ಕೆಲ್ಸ ಅಲ್ಲ? ಅದೇ ಆ ಕೆಲ್ಸ. ಕುಚು 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 ಕುಚು. ಯಾಕ್ಲಾ ಚಂಬೋ ಹೆಂಗೈತೆ ಮೈಗೆ? ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದೀಯಾ? ಇನ್ನೇನ್ ಮತ್ತೆ, ನಮ್ಮೂರಲ್ಲಿ ಇಷ್ಟು ದಿನ ಆಯ್ತು ಯಾರು ಊರು ಬಿಟ್ಟೆ ಹೋಗ್ಲಿಲ್ಲ. ಹಿಂಗಾದ್ರೆ ಪೈಲ್ವಾನ್ ಚಡ್ಡಿ ಹೊರದೋಗಿದೆ ಅನ್ಕೊಂಡ್ಬಿಡ್ತಾರೆ. ಬಾಣ ಬಾ, ಯಾರ ಮನೆ ನುಗ್ಗೋಣ. ಏಯ್, ಅಯ್ಯೋ ಏನ್ ಮಾತಾಡ್ತಾ ಇದೀಯ ಚಂಬೋ? ಯಾರ ಮನೆಗಾದ್ರೂ ನುಗ್ಗೋಕೆ ನಾನೇನು ಕಚ್ಚೆ ಹರ್ಕಲ? ಸಾಲ ಹಣ ವಸೂಲಿ ಮಾಡಕ್ ನಾನು ಹೇಳಿದ್ದು. ನೋಡ್ಕೊಂಡ್ ಮಾತಾಡೋ ಚಂಬು. ಅಣ್ಣ ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡು ಯಾರ ಮನೆಗಾದ್ರು ನುಗ್ಗಿದ್ರೆ ಏನ್ ಮಾಡೋದು? ಅಲ್ಲ ಚಂಬೋ, ಸಾಲ ಕೊಟ್ಟಿರೋ ಗೌನ್ಗೆ ಯೋಚನೆ ಇಲ್ಲ, ನಿನಗ್ ಯಾಕಲ? ಅಲ್ಲ ಅಣ್ಣ, ಹಗ್ಲು ರಾತ್ರಿ ಕದ್ದು ಮುಚ್ಚಿ ಬೆಳ್ಸಿರೋದು ವೇಸ್ಟ್ ಆಗ್ಬಾರ್ದು ಅಂತ. ಏನ್ಲ ಅದು ಬೆಳ್ಸಿರೋದು? ಬಾಡಿ ಅಣ್ಣ, ನೀವು ಇದು ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರ? ಅಲ್ಲಣ್ಣ, ನೀನ್ ಊರಲ್ಲಿ ಎಂತೆಂಥವ್ರನ್ನ ಮಲಗಿಸಿಲ್ಲ ಹೇಳು. ಅಣ್ಣ ಅದು ಯಾರನ್ನ ಎಲ್ಲಿ ಹೇಗ್ ಮಳ್ಸಿದ್ಯಾ ಹೇಳೋಣ. ಲೋ ಚಂಬೋ, ಏನ್ಲ ಮಾತಾಡ್ತಾ ಇದ್ಯಾ? ಹೊಡೆದು ಮಲಗಿಸಿರೋದಣ್ಣ. ನೀವು ಮಂಚ ಅಂತ ಮಿಸ್ಟೇಕ್ ಮಾಡ್ಕೊಂಡ್ರ? ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡೆ. ನಾನು ಇರೋ ಗಂಟ ನಿನ್ನ ಮಂಚ ತಗ್ಬಿಡ್ತೀನ. ಏಯ್, ಏನ್ಲ ಗೊಣಗ್ತಾ ಇದೀಯಾ? ಏನಿಲ್ಲ ಬಿಡೋಣ. ಅದ್ ಸರಿ, ಆಗ್ಲೆಲ್ಲ ಬುಲೆಟ್ ಸೌಂಡು, ರಾತ್ರಿ ಆದ್ರೆ ಕುಚು 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 ಯಾಕಂಡ ಆ ಸೌಂಡು? ಲೋ ಚಂಬೋ, ಯಾಕೋ ನೀನ್ ತುಂಬಾ ಜಾಸ್ತಿ ಆಯ್ತು, ಮುಚ್ಕೊಂಡು ಹೋಗ್ಲಾ. ಅದಕ್ಕೆ ಯಾಕೆ ಕುರ್ಕತ್ತೀಯ? ಬಿಡೋಣ, ಹೋಯ್ತೀನಿ. ನಿಂತ್ಕೊಳ್ಳೋ ಚಂಬು. ರಾತ್ರಿ ಯಾವ ಸೌಂಡ್ ಅಂತ ಸರಿಯಾಗಿ ಹೇಳ್ಬಿಟ್ಟು ಚಂಬು. ಕುಚು 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 ಕುಚು. ನಾ ಹೇಳಕ್ಕಿಲ್ಲಪ್ಪ.
ಓ ಅದಕ್ಕೇನಾ ಮಂಚದ ಬಲ್ ಟೈಟ್ ಮಾಡಾಕ್ದೆ. ಓಹೋ ಇದು ಆ ಸೌಂಡಾ. ರಾತ್ರಿ ಎಲ್ಲ ಅನ್ನ ಲೂಸ್ ಮಾಡ್ತಾರೆ, ಬೆಳಗ್ಗೆದ್ದು ನಾವೆಲ್ಲ ಟೈಟ್ ಮಾಡಬೇಕು. ಸದ್ಯ ಮಂಚ ಮುರಿದೋಗಿಲ್ಲ, ನಮ್ ಪುಣ್ಯ. ಓ ನಮ್ಮ ಅಣ್ಣನ ಏನೋ ಅನ್ಕೊಂಡಿದ್ದೆ, ನಮಗೂ ಇಷ್ಟು ದಿನ ಗೊತ್ತೇ ಇರಲಿಲ್ಲ. ಏನ್ರಲ್ಲ ಅದ ಬಂದ್ರಲ್ಲ. ಏನ್ ಗಡಪ್ಪ ಬೆಳಗಿಂದ ಕಾಣಿಸ್ತಾನೆ ಇಲ್ಲ? ಏನೋ ಬೇಜಾರಲ್ಲಿ ಇದ್ದಂಗಿದ್ಯಾ, ಏನಾಯ್ತು ಗಡ್ಡಪ್ಪ? ಏನು ಇಲ್ಲ ಕಣ್ಲ. ಏನೋ ಆಗಿರ್ಬೇಕು ಗಡ್ಡಪ್ಪನ್ಗೆ. ಇದಾನಲ್ಲ ಸಂಚರಿಗೌಡ, ಅವಂದೇ ಏನೋ ಕಿತಾಪತಿ ಆಗಿರುತ್ತೆ. ಹೌದು ಹೌದು, ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಆಯ್ತದ ಗಡ್ಡಪ್ಪ? ನಮ್ಮ ಅಪ್ಪಂದು ಇದ್ದದ್ದೇ ಮನ್ಸು ಯಾಕೋ ಸರಿ ಇಲ್ಲ, ಸ್ವಲ್ಪ ಬೇಜಾರಾಗಿದೆ ಅದಕ್ಕೆ. ಏನದು? ಊರ್ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊತಾ ಇಲ್ಲ. ನಾನೇ ಏನಾದ್ರೂ ವ್ಯವಸಾಯ ಮಾಡೋಣ ಅಂತ ಗೌಡ್ನ ಹತ್ರ ಹೋಗಿ ಸಾಲ ಕೇಳಿದ್ರೆ ಆ ಗೌಡ ಹೋಗಿ ಸಾಲ ಕೇಳ್ದೆ ನೀನು? ಕೊಡಕ್ಕಿಲ್ಲ ಅನ್ಬಿಟ್ಟು ಅದಕ್ಕೆ ಗಡ್ಡಪ್ಪ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ. ಗಡಪ್ಪನ ಯೋಚನೆ ಮಾಡ್ಬೇಕಾ? ಒಂದೇ ಒಂದ್ ನಿಮಿಷ ಇರಿ. ಇದೇರ್ಸಿದ್ರೆ ಗಡ್ಡಪ್ಪನ್ ತಾನಾಗ್ ಸರಿ ಆಯ್ತಾನೆ. ಸ್ವಲ್ಪ ಸ್ವಲ್ಪ ಹಾಕೋ ಮಗ. ಬೇಡ ಕಣ್ಲ. ಯಾಕ್ ಗಡ್ಡಪ್ಪ? ಏರ್ಸು ಕುಡಿ ಗಡ್ಡಪ್ಪ, ಏರ್ಸು. ಗಡಪನ ಏರ್ಸು, ಏರ್ಸು ಗಡ್ಡಪ್ಪ. ಯೋಚನೆ ಬರ್ತದೆ. ಬೇಡ ಕಣ್ರಲ್ಲ. ಏರ್ಸು ಏರ್ಸು, ಇವಾಗ ಏರ್ಸು ಗಡ್ಡಪ್ಪ. ಕುಡಿ ಗಡಪನ, ಕುಡಿ ಕುಡಿ. ಇವಾಗ ಯೋಚನೆ ಮಾಡಿ ಗಡ್ಡಪ್ಪ, ತಾನಾಗ್ ತಾನೇ ಬರುತ್ತೆ ಐಡಿಯಾ. ಇವಾಗ ಯೋಚನೆ ಮಾಡಿ ಬರ್ತದೆ. ಯೋಚನೆ ಗೀಚನೆ ಆಮಕ್ಕೆ ಮೊದ್ಲು ಉಯ್ಲ. ತಗೊಳ್ಳಿ ತಗೊಳ್ಳಿ, ಕುಡಿರಿ. ಉಯ್ ಉಯ್, ಕುಡಿ ಗಡಪನ, ಕುಡಿ ನೀನು. ಆಗ ಕುಡಿರಿ, ಎತ್ಲಾಗಿರಿ. ಕುಡಿರಿ ಕುಡಿರಿ, ಏರ್ಸಿ. ನೋಡ ಮಗಲ್ಲಿ ಎಣ್ಣೆ ಸಖತ್ತಾಗೈತಲ್ಲೇ. ಯಾವಾಗೂ ಕುಡ್ದಿಲ್ಲ ಮಗ ಇಷ್ಟೊಂದು. ಸೂಪರ್ ಆಗೈತಪ್ಪ ಗಡ್ಡಪ್ಪ. ನೋಡು ಗಡ್ಡಪ್ಪ, ಇದು ನಿನ್ನೂರು, ಇದು ಗಡ್ಡಪ್ಪನ ದುನಿಯಾ. ನೀನ್ ಯಾವಾಗಲೂ ಜಾಲಿಯಾಗಿರ್ಬೇಕು, ಅಷ್ಟೇ. ಜಾಲಿಯಾಗಿರ್ಬೇಕು. ಹಾಕೋಲ್ಲ ಆಡು. ಏನು ಮಗ? ಹಾಕಮ್ಮ, ಹಾಕು ಮತ್ತೆ, ಹಾಕುಮ್ಮ ಸಾಂಗು, ಹಾಕು. ಹಾಕುಮ್ಮ. ಯಾರ್ಲ ಮನೆಯಲ್ಲಿ ಬರ್ಲ ಆಚೆ. ಗೌಂಟಾಗ ಸಾಲ ಇಸ್ಕೊಂಡು ಇನ್ನೂ ಕೊಟ್ಟಿಲ್ವಂತೆ. ಯಾಕ್ಲಾ? ಹೆಂಗೈತೆ ಮೈಗೆ? ನೋಡ್ಲಾಗಿರಿ, ಇನ್ನು 1 ವಾರ ಅಷ್ಟೇ ನಿಂಗ್ ಟೈಮು. ಬಡ್ಡಿ ಸಮೇತ ಅಸಲು ವಾಪಸ್ ತೀರ್ಸಿಲ್ಲ ಅಂದ್ರೆ ಬಾಯಿ ಮಾತಾಡಕ್ಕಿಲ್ಲ, ಕೈ ಮಾತಾಡ್ತದೆ. ಗೆಪ್ತಿ ಇರ್ಲಿ. ನಾನ್ ಯಾರು ಗೊತ್ತೇನ್ಲ? ಬುಲೆಟ್ ಪೈಲ್ವಾನ್ಲ. ಗೆಪ್ತಿ ಇರ್ಲಿ. ಈ ತಿರುಪೇಶೋಕಿಗೆ ಏನು ಕಮ್ಮಿ ಇಲ್ಲ, ಹೋಗಲು. ನಮ್ಮ ಊರಿನ ಗೌಡ್ರು ತುಂಬಾ ಒಳ್ಳೆ ಮನ್ಸಾಗೋರಣ. ಕೇಳ್ದವ್ರಿಗೆಲ್ಲ ಸಾಲ ಕೊಡ್ತಾವ್ರೆ. ಹಿಂಗೆ ಆದ್ರೆ ನಮ್ಮೂರು ಉದಾರ. ಸಾಲ ಕಟ್ಟಕ್ ಆಗ್ತಿದ್ದಾಗ ಪೈಲ್ವಾನ್ ಕಳ್ಸೋದು, ಬಡ್ಡಿಗೆ ಮನೆ ಬರ್ಸ್ಕೊಳ್ಳೋದು, ಅಸ್ಲಿಗೆ ಆಸ್ತಿ ಬರ್ಸ್ಕೊಳ್ಳೋದು. ಅದೇ ಅಲ್ವೇನ್ಲ ನಿಮ್ ಗೌಡೊಂದು ಮಾಸ್ಟರ್ ಪ್ಲಾನು? ಒಳ್ಳೇದೇ ಆಯ್ತಲ್ಲಣ್ಣ. ಮನೆ ಜಮೀನ್ 2 ಕಳ್ಕೊಂಡ್ ಜನ ಪ್ಯಾಟೆಗೆ ಹೋಗಿ ಸಿಟಿ ಜನ ಆಗ್ತಾವ್ರಲ್ಲಣ್ಣ. ಹೆಂಗೆ? ಇನ್ನೊಬ್ರ ಹತ್ರ ಜೀತ ಮಾಡೋದು ಅದೊಂದ್ ಜೀವನ ಏನ್ರಲ್ಲ. ಕಂಪ್ನಿ ಎಂಪ್ಲಾಯ್ಸ್ ಅಣ್ಣ.
ನಿಮ್ಗೆ ಅದು ಗೊತ್ತಿಲ್ವಲ್ಲಣ್ಣ. ಅಣ್ಣ ಅಲ್ಲೋಣ ಯಾರೋ ಸ್ವಾಮೀಜಿ ಬರ್ತಾವನೆ ನಮ್ಮೂರಿಗೆ ತೀರ್ಥ ಹಾಕಕ್ಕೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಊರ್ಗ್ ಒಳ್ಳೇದಾಗ್ಲಿ ಅಂತ ಬತ್ತಾ ಇರ್ಬೇಕು. ಬರ್ಲಿ ಬಿಡೋ. ಬನ್ನಿ ಬನ್ನಿ ನೋಡೋಣ ಬಾರೋ. ಅಣ್ಣ ಅರ್ಧ ತೊಳ್ಕೊಂಡು ಅರ್ಧ ಮಿಕ್ಕಿರೋ ನೀರಲ್ಲಿ ನಾವೇ ಅವನಿಗೆ ತೀರ್ಥ ಹಾಕಿದ್ರೆ ಊರು ಬೇಡ ಉದ್ದಾರನು ಬೇಡ ಅಂತ ಓಡ್ತಾ ಇರ್ಬೇಕು. ಇದೆಯಲ್ಲೋ ಅಲ್ಲ ಕಣೋ, ನನಗೊಂದು ಡೌಟಾ? ನೀನ್ ಯಾವಾಗ್ಲೂ ಚೆಂಬಲ್ಲಿ ಅರ್ಧ ನೀರು ಉಳಿಸ್ಕೊಂಡಿರ್ತೀಯಲ್ಲ, ಯಾಕೆ ಅಂತ. ಅಣ್ಣ ನಾಳೆನು ತೊಳ್ಕೊಳಕಣ್ಣ. ವಾಟರ್ ಪ್ರಾಬ್ಲಮ್ ಅಣ್ಣ. ಊರಿಗೆ ಬರಗಾಲ ಬಂದಾಗ್ಲೂ ನಾವು ನೀರು ಉಳಿಸ್ಲಿಲ್ಲ ಅಂದ್ರೆ ಬದುಕಿದ್ದು ಏನಣ್ಣ ಪ್ರಯೋಜನ? ಬಂದ್ರು ಬಾ ಬಾ, ಏನ್ ಕೇಳೋಣ ಬಾ. ಸ್ವಾಮೀಜಿಗಳಿಗೆ ನಮಸ್ಕಾರ. ನಮಸ್ಕಾರ. ಏನ್ ನಮ್ಮೂರವರೆಗೂ ತಾವು ಪಾದ ಬೆಳೆಸಿದ್ದು? ಇಲ್ಲ ಇಲ್ಲ, ಜನ ನಮ್ಮ ಮಾತನ್ನ ನಂಬ್ತಾರೆ. ನೀರಿನ ಬಗ್ಗೆ, ಬೆಲೆ ಬಗ್ಗೆ, ಮಳೆ ಬಗ್ಗೆ ತಿಳಿಸ್ಕೊಡೋಕಷ್ಟೇ ಹೋಗ್ತಾ ಇರ್ತೀವಿ. ಒಳ್ಳೇದಾಯ್ತು. ನೀವು ನಮ್ಮೂರಲ್ಲಿ ಗೆಡ್ಡಪ್ಪಣ್ಣನ್ ಮೀಟ್ ಮಾಡ್ಲೇಬೇಕು. ಇರೋಣ. ನಮ್ಮೂರೊಳಗೆ ಕಾಲಿಡೋದಕ್ಕೆ ಮುಂಚೆ ಈ ಚೆಮ್ನ ದಾಟಬೇಕು. ದಾಟಿ ಇರಿ. ತೀರ್ಥ ಅನಿಷ್ಟ ಮುಂಡೆವು. ಅಪ್ಶಕುನ ಈ ಊರು ಬೇಡ, ಈ ಊರು ಸವಾಸನೂ ಬೇಡ. ಮೈಲಿಗೆ ಮಾಡ್ಬಿಟ್ವಿ ಈ ಮುಂಡೆವು. ಯಾಕ್ಲಾ ಹಿಂಗ್ ಮಾಡ್ದೆ? ಊರ್ ಉದ್ಧಾರ ಆಗದ್ ಬೇಡವೇನ್ಲ? ಊರ್ಗ್ ಒಳ್ಳೇದಾದ್ರೆ ನನ್ಗೇನಣ್ಣ ಸಿಗುತ್ತೆ? ಈ ಹಾಳಾದ ಊರಲ್ಲಿ ಚಂಬಿಡ್ದಿರನೆ ಗೌಡ. ಇಡೀ ಊರ್ಗೆ ಬರಗಾಲ ಬಂದು ಈ ಚೆಂಬಲ್ಲಿರೋ ನೀರ್ಗೆ ಇಡೀ ಊರಿನ ಜನ ಕ್ಯೂ ನಿಂತ್ಕೋಬೇಕು. ಹಂಗಾಗ್ಬೇಕಣ್ಣ, ಅದೇ ನನ್ನ ಆಸೆ. ಜಲಂದಲ್ಲಿ ಉದ್ಧಾರ ಆಗಲ್ಲ ಬಿಡಲೇ, ಬಿಡ. ಅಯ್ಯೋ, ಊರ್ ಬಿಟ್ಟು ಹೋಗ್ತಿರಂಗ ಅವರಲ್ಲ. ಬಿಸಿಲು ಹಿಂಗ್ ಹೊಡಿತಾ ಇದೆ. ಏನು ಯಾರು ಗೊತ್ತಾನ? ಬರ್ತಾ ಬರಗಾಲ ಬರ್ತಾ ಇದೆ. ಏನ್ ಮಾಡಕ್ಕಾಗಲ್ಲ. ಯಾಕ್ಲಾ ಜೀವಪ್ಪ ಊರ್ ಬಿಟ್ಟೋದೆ? ಇನ್ನೇನಪ್ಪ ಮಾಡೋದು? ನಾವು ಊರ್ ಬಿಟ್ಟು ಹೋಗ್ದಿರ ಜೀವನ ಹೆಂಗ್ ಮಾಡೋದು? ಸರಿ ಬಿಡು, ಈ ವಯಸ್ಸಲ್ಲಿ ಪೇಟೆಗೆ ಹೋಗಿ ಏನ್ ಮಾಡ್ತೀರಾ? ಪೇಂಟಿಂಗ್ ಕೆಲಸ ಮಾಡ್ತೀನಿ. ಇಲ್ಲೇ ಉಪವಾಸ ಇರೋಕ್ಕಿಂತ ಅಲ್ಲೇ ಏನೋ ಮಾಡವ. ಸ್ವಲ್ಪ ದುಡ್ಡು ಸಮಾಧಾನದಿಂದ ಬದುಕ್ತೀವಿ. ಇವತ್ತಿಲ್ಲ ನಾಳೆ ದೇವ್ರು ಕೈ ಬಿಡಕ್ಕಿಲ್ಲ ಕಣ್ಲ, ಜರುಗ್ತದೆ. ಆ ದೇವ್ರು ಕಣ್ಬಿಡೋಷ್ಟರಲ್ಲಿ ನಾವು ಕಣ್ಣು ಮುಚ್ಕೊಂತೀವಿ. ಬಸ್ಗೆ ಗೊತ್ತಾಯ್ತು, ನಾವು ಬರ್ತೀವಿ ಗಡ್ಡಪ್ಪ. ಸರಿ ಹೋಗ್ಬಾ, ಹೋಗ್ಬಾರಪ್ಪ. ಗಡ್ಡಪ್ಪ ಏನೋ ಹೇಳ್ತಾನೆ, ಕೇಳಂಗಿಲ್ಲ ಅವನು. ಏನ್ ಗಡಪ್ಪ, ಟೀ ಚಂದಕ್ಕಿಲ್ವಾ? ಭಾರಿ ಚೆನ್ನಾಗದ ಕಣವ ಟೀ. ಮತ್ತೆ ಟೀ ಕುಡಿ ಆರೋಗ್ಬಿಟ್ಟತ್ತು. ಟೀ ಆರೋದ್ರೆ ಬೆಚ್ಚಗೆ ಮಾಡ್ಬೋದು, ಮನ್ಸ ಆರೋದ್ರೆ ಏನ್ ಮಾಡೋದುವ? ಯಾಕಿಂಗ್ ಮಾತಾಡ್ತಿದ್ಯಾ? ಹಳ್ಳಿ ಬಿಟ್ಟು ಪೇಟೆಗೆ ಸೇರ್ಕೊಂಡ್ರೆ ಹಳ್ಳಿಗೂ ಮಸಾಣಕ್ಕೂ ಏನ್ ವ್ಯತ್ಯಾಸ? ನೀರಿನ ಋಣ ಎಲ್ಲಿರ್ತದೋ ಅಲ್ಲಿಗೆ ಹೋಗ್ತಾ ಇರೋದು ಅಷ್ಟೇನೆ. ಇದು ನೀರಿನ ಋಣ ಅಲ್ಲ, ಮಣ್ಣಿನ ಋಣ. ರೈತ ವ್ಯವಸಾಯ ಬಿಟ್ರೆ ದೇಶಕ್ಕೆ ಅನ್ನ ಹಾಕೋರು ಯಾರು? ಅದೇ ನಮ್ಮ ಜೀವನ ಕಣಮ್ಮ. ಅದ್ಕಿವಾಗ ಏನ್ ಮಾಡ್ಬೇಕು ಅಂತ್ಯಾ? ಸರ್ಕಾರಕ್ಕೆ ಪತ್ರ ಬರ್ಕೊಡ್ಬೇಕು ಅಂತಿದ್ದೀನಿ, ಬರ್ಕೊಟ್ಟೆಯಾ? ವಿದ್ಯೆ ಕಲ್ತಿದ್ದು ಇವತ್ಕಾದ್ರೂ ಪ್ರಯೋಜನ ಬರ್ತದಂದ್ರೆ ಬರ್ಕೊಡ್ತೀನಿ. ಇದೊಂದು ಉಪಕಾರ ಮಾಡವ.
ಮಕ್ಕಳಿಲ್ಲ ಬೀದಿ ಸುತ್ತ ಕೆಲ್ಗೋಗಿದ್ದ ಈ ವಯಸ್ಸಾಗೆ ಹೇಳ್ತಾ ಕುಂತಿರ್ತೀನಿ ಎಲ್ಲಿ ಹೋಯ್ತೀನಿ ಬರ್ತೀನಿ ಅಂತ ನಿನಗೆ. ನಾನು ಯಾರು ಚುಂಚಗಿರಿ ಗೌಡಕರ ನಿಮ್ಮಪ್ಪ. ಅದಕ್ಕೆ ಸುಮ್ಕೆ ಇರು. ಏನ್ ಸುಮ್ಗೆ ಇದ್ಯಾ? ಸರ್ಕಾರಕ್ಕೆ ಪತ್ರ ಬರ್ದಂತ ರತ್ನಮ್ಮನ್ಗೆ ಪತ್ರ ನಾಳ ಬರ್ದಿರೆ ಇಷ್ಟದ 3 ಮಕ್ಕಳಾಗವ ನಿನಗೆ. ಊರು ಕೂರ್ಸೋದು ದೊಡ್ಡ ಕೆಲಸ ಅಲ್ವಾ ನಿನಗೆ? ಆ ಕೆಲಸ ಮಾಡ್ದೆ ಹೋದ್ರೆ ಭೂಮಿಗೆ ನೀನ್ ಹೆಂಗ್ಲ ಬರ್ತಾ ಇದ್ದೆ? ಸುಮ್ಕಿಲ್ಲ. ಇನ್ನೊಂದು ಮದುವೆ ಮಾಡ್ಕೋ, ಇನ್ನೊಂದು 2 ಭೂಮಿ ತರಬೇಕು ಮುದ್ಕ. 70ನೇ ವರ್ಷದಲ್ಲಿ ಕಂಡಿದ್ದೀರಲ್ಲ, ನಾನು ಯಾರ ಚುಂಚಿರಿಗೌಡಕಲ. ಆಹೂ 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 ಲೇ 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 ಗಿರಿ ಒಬ್ಬನೇ ಎತ್ತಾಗಲ್ಲ ಹೊಂಟೆ. ಎಲ್ಲಿ ನಿನ್ನ ದೋಸ್ತ್ಗಳು ಗಡ್ಡಪ್ಪ ಸಿದ್ದಪ್ಪ? ಎಲ್ಲ ಅವ್ರವ್ರ ಕೆಲ್ಸದಲ್ಲಿ ಅವ್ರು ಇದಾರಣ್ಣ. ಓ ಹೌದಾ, ನಿಮ್ಮ ಕೆಲಸನೇ ಕೆಲಸ ಬಿಟ್ಟು ಊರು ಸುತ್ತೋದಲ್ವಾ? ಸುಮ್ಮನೆ ಇರ್ತೀರಾ ನೀವು? ನಾನು ಹೋಯ್ತೀನಿ. ನಿಂತ್ಕೊಳ್ಳ ಬಾರ್ಲ ಇಲ್ಲಿ. ನೀವು ಸಿನಿಮಾದಾಗೆ ರಾಜಣ್ಣ ವಿಷ್ಣು ಅಂಬಿ ಅಣ್ಣ ಇದ್ದಂಗೆ ಅಲ್ವೆಲ್ಲ. ನೀವು ಬೇರೆ ಬೇರೆ ಆಗ್ಬಿಟ್ರಿ ಅಂತ ಬೇಜಾರಾಯ್ತದೆ ಕಣ್ಲಾ. ನಮ್ ದೋಸ್ತಿ ಮೇಲೆ ಯಾಕಣ್ಣ ನೀನ್ ಚೆಂಬಾಗ್ತೀಯಾ? ಚೊಂಬಲ್ಲ ಕಳ್ಳ, ಚೊಂಬಲ್ಲಿರೋ ತೀರ್ಥ ಹಾಕ್ಬೇಕು. ಲೇ ಸಿದ್ಧ ಪಾಪ ಹೆಂಗೋ ಹಾಲ್ ಮಾರ್ಕೊಂಡು ಬರ್ತಾನೆ. ಆ ದುಡ್ಡಲ್ಲಿ ನೀನು ಗಡ್ಡಪ್ಪ ಗಟಗಟ ಅಂತ ಕುಡಿದ್ಬಿಟ್ಟು ಹಾಳು ಮಾಡ್ತೀರಾ ಅಂತ ಇಡೀ ಊರೂರೇ ಮಾತಾಡ್ಕೊತೈತೆ ಕಳ್ಳ. ಯಾರು ಮಾತಾಡ್ತಿಲ್ಲ, ನೀನೊಬ್ನೇ ಮಾತಾಡ್ತಿರೋದು. ನಮ್ ದೋಸ್ತಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಸರಿ ಇರಕ್ಕಿಲ್ಲ, ಹೇಳ್ತಾ ಇದ್ದೀನಿ. ಹಂಗಲ್ಲ ಕಳ್ಳ, ಆ ಗಡ್ಡಪ್ಪಂಗೆ ಮದ್ವೆ ಮುಂಜಿ ಏನೂ ಇಲ್ಲ. ಅವನ ಜೊತೆ ಸೇರ್ಕೊಂಡು ನಿನಗೂ ಹಂಗೆ ಆದ್ರೆ ಅನ್ಯಾಯವಾಗಿ 2 ಬಾಡಿಗಳು ಹಾಳಾಗ್ತವೆ ಕಳ್ಳ. ನಮ್ ತಾಯಣ್ಣಗೂ ಹೇಳ್ತಾ ಇದ್ದೀನಿ, ನೀನ್ ಹಿಂಗೆ ಮಾತಾಡ್ದೆ ಯಾಕೋ ನನ್ನ ಮೇಲೆ ಕೋಪ? ಲೇ ವಂಶ ಪರಂಪರೆಯಿಂದ ಬಂದಿದ್ ಕಳ್ಳ ಈ ಚೆಂಬು. ಈ ಚೆಂಬಿಲ್ಲ ಅಂದ್ರೆ ಆಸ್ತಿ ಇಲ್ಲ ಕಳ್ಳ. ನಮ್ಮ ತಾತ ವಿಲ್ ಬರ್ದ್ಬಿಟ್ಟು ಹೋಗೇನೆ. ಹಂಗಾದ್ರೆ ಚೆಂಬಿಕ್ಕೊಂಡು ಸುಮ್ನೆ ಕೂತ್ಕೋ, ಊರವ್ರ ಬಗ್ಗೆ ಅಲ್ಲ ಸುಮ್ನೆ ಮಾತಾಡ್ತೀಯ. ಆಯ್ತು ಹೋಗೋಣ ಮುಚ್ಕೊಂಡು. ಹಾ ಬಂದ್ಬಿಟ್ಟ. ಸುಖ ಕಾಣ್ದಿರೋ ಸುಖ ಪುರುಷರು ಊರಿನಲ್ಲಿ ಆರಾಮಾಗಿ ತಿರ್ಗಾಡ್ಕೊಂಡವ್ರೆ. ಹೋಗು ಹೋಗು, ನಾವು ನೋಡ್ತೀವಿ ನಿಮ್ಮ ದೋಸ್ತಿ ಅದು ಎಷ್ಟು ದಿನ ಇರುತ್ತೆ ಅಂತ. ಲಾ 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 ಲಾ. ಗಡ್ಡಪ್ಪ, ನನ್ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಗಡ್ಡಪ್ಪ. ಆ ಲಕ್ಷ್ಮಕ್ಕಂತವ ನನ್ನ ಹಾಲಿನ ದುಡ್ಡೆಲ್ಲ ತಗೊಂಡು ಚೆನ್ನಾಗಿ ಕುಡ್ದ್ಬಿಟ್ಟಿದ್ದಾನೆ ಗಡ್ಡಪ್ಪ. ನಾನು ಏನ್ ಮಾಡ್ಲಿ? ಸುಮ್ಕೆ ಇರು. ಆಯ್ತು ನೋಡ್ ಗಡ್ಡಪ್ಪ, ಕೊಟ್ಟಿದ್ದೀನಿ. ನಿನ್ಗಿವೆಲ್ಲ ಗೊತ್ತಾಗಕ್ಕಿಲ್ಲ. ನನ್ ದುಡ್ಡು ನನ್ನ ಇಷ್ಟ. ನೀನ್ ಹೋಗ ಸುಮ್ಕೆ. ಸುಮ್ಕೆ ಇಲ್ಲ ಸಿದ್ಧ, ಯಾಕೆ ಹಿಂಗಾಡ್ತಾ ಇದೀಯ? ನಿಂತ್ಕೊಳ್ಳ. ಏ ಗಿರಿ ನಿಂತ್ಕೊಳ್ಳಲೇ, ಹೋಗ್ಬೇಡ ಕಣ್ಣ. ಗೋಡಿದೀನಿ ಹೊಡಿಬಿಡೋ ನೀನು, ಹೊಡಿಬಿಡಪ್ಪ ನಿನಗೆ. ನಿಂತ್ಕೊಳ್ಳ. ಏ ಗಿರಿ ನಿಂತ್ಕೊಳ್ಳಲೇ. ಯಾಕ್ಲಾ ಹಿಂಗೋಯ್ತಿಯಾ? ನಿಂತ್ಕೊಳ್ಳ, ಏನೋ ತಪ್ಪಾಗೋಯ್ತು. ನಿಂತ್ಕೊಳ್ಳಲೇ ಗಿರಿ, ಇನ್ಮೇಲೆ ಆ ಥರ ಮಾತಾಡಕ್ಕಿಲ್ಲ. ನಿಂತ್ಕೊಳ್ಳ. ಏಯ್ ಗಿರಿ, ಏನ್ಲಾ ಇಷ್ಟೇ ಏನ್ಲಾ ಫ್ರೆಂಡ್ಶಿಪ್ಪು? ಹಾ ಹಿಂಗ್ ಮುನ್ಸ್ಕೊಂಡ್ರೆ ಹೆಂಗ್ಲಾ? ಬೇಡ ಕಣ್ಲಾ, ಕೋಪ ಕೆಟ್ಟದ್ ಕಣ್ಲಾ. ನೋಡ್ಲಾ, ನಿನ್ಗೂ ಬೇಡ ಅಂದ್ಮಾಕೆ ನನಗೂ ಬೇಡ. ಎಲ್ಲೋಗ್ತೀಯಾ? ನಮ್ಮ ಅಡ್ಡಕ್ಕೆ ಬರಲೇಬೇಕು. ಸರಿ ಹೋಗು. ಏಯ್ ಯಾಕ್ಲಾ ಕೋಪ ಇದ್ರೆ ನನ್ನ ಮ್ಯಾಗ ತೋರಿಸ್ಲಾ? ಪ್ರಾಣದ ಮೇಲೆ ನಿಗಾ ಇಟ್ಕೊಳ್ಳಗಿರಿ. ಲೇ ಗಿರಿ, ಗಿರಿ ನಿಂತ್ಕೊಳ್ಳ. ಲೇ ನಿಂತ್ಕೊಳ್ಳ. ಲೇ ಗಿರಿ ನಿಂತ್ಕೊಳ್ಳ. ಎಲ್ಲ ಹೋಯ್ತಿದೆ, ನಿಂತ್ಕೊಳ್ಳ. ಲೇ ಗಿರಿ,
ನಿಂತ್ಕಲ್ಲ ಗಿರಿ. ಗಿರಿ ನಿಂತ್ಕಲ್ಲ. ಲೇ ಗಿರಿ, ಯಾಕ್ಲ ಇಷ್ಟು ಕೋಪ ನನ್ನ ಮೇಲೆ? ಏನಾಯ್ತಲ್ಲ ನಿನ್ಗೆ? ಅಲ್ಲೋದೆ ಮಣ್ಣಿನ ಮೇಲೆ ಏನೋ ಬರ್ದೆ, ಮತ್ತೆ ಅಲ್ಲಿ ತೆಂಗಿನ ತೋಪ ಹತ್ರ ಹೋದೆ ಕಲ್ಲಿನ ಮೇಲೆ ಏನೋ ಬರ್ದೆ. ಏನ್ಲ ಇದು? ನನ್ಗಂತೂ ಅರ್ಥ ಆಗ್ತಿಲ್ಲ ಕಣ್ಲಾ. ಏನಾಯ್ತಲ್ಲ ಗಿರಿ ನಿನ್ಗೆ? ಹೇಳ. ಬೆಳಿಗ್ಗೆ ನಿನ್ಗೂ ನನ್ಗೂ ಜಗಳ ಆಯ್ತಲ್ಲ, ಅದಕ್ಕೆ ನನ್ ಜೀವದ ಗೆಳೆಯ ಅಂತೇಳಿ ಮನ್ ಮೇಲೆ ಬರ್ದಿದ್ದೆ, ಅಳ್ಸೋಗತ್ತೆ ಅಂತ. ಅದೇನು ಕಲ್ ಮೇಲೆ ಬರ್ದಿದ್ಯಲ್ಲ, ಅದೇನು? ನಾನು ಅಷ್ಟು ಕೋಪ ಮಾಡ್ಕೊಂಡು ಹೋಗ್ತಿದ್ರು ಗರಿ ಬೀಳ್ತಿದ್ರೆ ನನ್ ಕಾಪಾಡ್ದೆ. ಇದೇ ಪ್ರೀತಿ ವಿಶ್ವಾಸ ಸಾಯೋವರೆಗೂ ಉಳಿಯೋದು. ಜೀವದ ಗೆಳೆಯ ಪ್ರಾಣ ಉಳಿಸ್ದ ಅಂತ ಅಳ್ಸಕ್ಕಾಗ್ದಿರೋ ಬಂಡೆ ಮೇಲೆ ಕೆತ್ತದೆ ಅಷ್ಟೇ. ನೀನ್ ಈ ತರ ಎಲ್ಲ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲ್ಲ ಕಣ್ಲಾ. ನನ್ನ ಕ್ಷಮಿಸ್ಲಾ. ಯಾವತ್ತೂ ನಿನಗೆ ನೋವಾಗೋ ಥರ ಇನ್ಮೇಲೆ ನಡ್ಕೊಳ್ಳ ಕಣ್ಲಾ. ಓ ಏನ್ ಗಿರಿ, ಅಪ್ಪ ಅಮ್ಮ ಪರವಾಗಿಲ್ಲ ಅಣ್ಣ, ಆಸ್ಪತ್ರೆಯಿಂದ ಕರ್ಕೊಂಬಂದ. ಚೆನ್ನಾಗಿ ನೋಡ್ಕೊಬೇಕಣ ಅವ್ರನ್ನ. ನೀನ್ ಚಿಕ್ಕವನಿದ್ದಾಗ ನಿನ್ಗೆ ಅಮ್ಮ ಬಂದು ನಿಮ್ಮಮ್ಮ ನೀನ್ ಎತ್ಕೊಂಡು ತಿರುಗದೆ ಇರೋ ದೇವಸ್ಥಾನ ಇಲ್ಲ, ಕರ್ಕೊಂಡು ಹೋಗ್ದಾರ ಆಸ್ಪತ್ರೆ ಇಲ್ಲ ಮಗ. ರಾತ್ರಿ ಆಗ್ಲೊಂದೇ ಓಡಾಡಿ ನೀನ್ ಉಳಿಸ್ಕೊಂಡು ಹೋಗ್ಕಣೋ. ನಿಮ್ಮಮ್ಮನ್ ನೀನ್ ಚೆನ್ನಾಗಿ ನೋಡ್ಕೋಬೇಕು. ಹೌದಣ್ಣ, ಅಮ್ಮನೇ ನನ್ನ ಪಾಲಿಗೆ ದೇವ್ರು. ಬಂದಲ್ಲಿ ಅಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲಣ್ಣ. ಹೌದು, ತಾಯಿನೇ ದೇವ್ರು. ಅವರು ಆ ದೇವ್ರಿಗಿಂತ ದೊಡ್ಡವ್ರ ಕಣೋ. ಚೆನ್ನಾಗಿ ನೋಡ್ಕೋ. ಹೌದಣ್ಣ, ನಾನು ಸತ್ತಾದ್ರೂ ಅಮ್ಮನ್ ಕಾಪಾಡ್ಕೊಳ್ತೀನಿ. ನನಗೆ ಈ ಪ್ರಪಂಚದಲ್ಲಿ ಅಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲಣ್ಣ. ಹೌದು ಗಿರಿ, ಅಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ಕಣೋ. ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋ ಗಿರಿ. ತಾಯಿನ ಕಾಪಾಡ್ಕೋಬೇಕಪ್ಪ. ಯಾವ್ರಪ್ಪ? ಯಾರು ಬೇಕಿತ್ತು? ಗಡ್ಡಪ್ಪ ಅಂತ ಇದ್ದಾರಲ್ಲ ಅವ್ರು ಬೇಕು. ನಿಮ್ಮೂರಿಂದ ಯಾರೋ ಗಡ್ಡಪ್ಪ ಅಂತ ನಮ್ ಇಲಾಖೆಗೆ ಪತ್ರ ಬರ್ದಿದ್ರು, ಬ್ಯಾಂಕಿಂದ ಬಂದಿದ್ದು. ಅಯ್ಯೋ, ಅವನು ಬುಚ್ನನ್ ಮಗ. ಹೋದ್ ಸತಿ ರಾಷ್ಟ್ರಪತಿಗೆ ಪತ್ರ ಬರ್ದ್ಬಿಟ್ಟಿದ್ದ, ಈ ಸಲ ನಿಮ್ ಬರ್ದ್ಬಿಟ್ಟಿದ್ದಾನಾ? ಏ ಬಸಪ್ಪ, ನೀನ್ ಒಳ್ಳೇದಂತೂ ಮಾಡಕ್ಕಿಲ್ಲ ಅಂದ್ಮೇಲೆ ತೆಪ್ಪಗಿರು, ಕೆಟ್ಟದಂತೂ ಮಾಡ್ಬೇಡ. ಇವ್ಳು ಯಾವ ಊರು ಉದ್ಧಾರ ಮಾಡಿದಲ್ಲ. ಇವಳು ಮಾತೇನು ಕೇಳ್ತೀರಾ? ಬನ್ನಿ ಸಾ ಹೋಗೋಣ, ನಡೀರಿ ಹೋಗೋಣ. ಅವರೇ ನಮ್ ಗೌಡ್ರು. ಲೋ ರಾಜ, ಕೆಂಪ, ನಿಂಗ ಬೋರ ಏನ್ರೆಲ್ಲ ಮಾಡ್ತಾ ಇದ್ದೀರಾ? ಪಟ್ನೆ ಕಳೆ ಕಿತ್ಕೊಂಡು ಗರಿ ಎಲ್ಲ ಒಂತ ಕೆತ್ತಾಕಿರ್ಲ ಅಂತ ಹೇಳಿದ್ರೆ ಅರ್ಥವಾಗಲ್ವಾ? ನೋಡಿ, ಈ ಕಡೆ ತೆಂಗಿನ ತೋಟ ಸೂಪರ್ ಆಗೈತೆ. ಬನ್ನಿ ಎಲ್ಲ ಅಡಿಕೆ ತೋಟ. ಹೌದ್ರಿ, ಸರ್ಕಾರದವ್ರು ಬಂದವ್ರೆ. ಗಡ್ಡಪ್ಪ ಪತ್ರ ಬರ್ದಿದ್ನಲ್ಲ. ಬನ್ನಿ ಸಾಹೇಬ್ರೆ, ಬನ್ನಿ. ಏನ್ ಸಮಾಚಾರ? ಪತ್ರ ಬರ್ದಿದ್ರಂತಲ್ಲ ಗೌಡ್ರೆ, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದು. ನೋಡಿ ಸಾಹೇಬ್ರೆ, ಆ ಗಡ್ಡಪ್ಪನಿಗೇನೋ ಬುದ್ಧಿ ಇಲ್ಲ ಸಾಹೇಬ್ರೆ. ಎಷ್ಟೊಂದು ಬಚ್ಚ ಮಳ್ತಾ ಇದೆ. ನಮ್ಮೂರಿಗೆ ಯಾವ ಬರ ಬಂದಿದೆ, ಏನಾಗಿದೆ, ಎಷ್ಟೊಂದು ಗದ್ದೆ ಪಾತಿ ಎಲ್ಲ ಹಸಿರಾಗಿ ಉಲ್ಲಾಸವಾಗಿ ಬೆಳೆದಿದೆ. ಸರಿ, ಏನಾದ್ರೂ ಆದ್ರೆ ನಾವೇ ಹೇಳ್ ಕಳಿಸ್ತೀವಿ. ಹೋಗಿದ್ ಬನ್ನಿ ಸಾಹೇಬ್ರೆ. ನಾವಿನ್ ಬರ್ತೀವಿ ಗೌಡ್ರೆ, ನಮಸ್ಕಾರ. ಗಡ್ಡಪ್ಪ ಮೆಂಟ್ಲು ನನ್ನ ಮಗ. ಏನು ಸಿಕ್ಕ ಅದೇ ಬರೆದು ಬಿಡ್ತಾರೆ ಗೌಡ್ರೆ. ಸಾಹೇಬ್ರು ಅವರು ಇವರು ಎಲ್ಲ ಬರ್ತಾ ಇದ್ದಾರೆ. ಏನು ಮಾಡೋದು ಈಗ? ನೀವೇ ಆ ಗಡ್ಡಪ್ಪಂಗೆ ಹೇಳ್ಬೇಕು. ಆ ಗಡ್ಡಪ್ಪ ಅಲ್ಲ, ಅವ್ರ ದೊಡ್ಡಪ್ಪ ಬಂದ್ರು ಈ ಗೌಡನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಹತ್ತಲ್ಲೇ ನಿಮ್ಮ ಮಾವನ ಮಗಳು ಕಾಣ್ತಾ ಇದ್ದಾರಲ್ಲ, ಹೋಗಲ್ಲ ಮನೆಗೆ ಹೋಗಿ ಆಡು ಕುರಿ ಮೇಕೆ ನೋಡ್ಕೊ ಹೋಗಿರಲ್ಲ. ಈ ಗೌಡಂದು ಯಾಕೋ ಬರ್ತಾ ಜಾಸ್ತಿ ಆಗೋಯ್ತದ ಕಣ್ಲಾ. ಸರ್ಕಾರದವ್ರು ಬಂದು ಬೆಲೆ ನಾಶ ಅಂತೇಳಿ ಸಾಲ ಮನ್ನಾ ಮಾಡಿ ಪರಿಹಾರ ಅಂತ ಎಂದು ದುಡ್ಡು ಕೊಟ್ಟಿದ್ರೆ ಎಷ್ಟು ಸಹಾಯ ಆಗ್ತಿತ್ತು. ಈ ಗೌಡ ಇರೋ ತನಕ ನಮ್ಮೂರು ಉದ್ಧಾರ ಆಗಕ್ಕಿಲ್ಲ ಕಣ್ಲಾ. ನಾವೇನಾದ್ರೂ ಮಾಡಲೇಬೇಕು. ಅದೇನಪ್ಪ
ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಇವನೊಬ್ಬ ಬಂದ ತಲೆ ತಿನ್ನಕ್ಕೆ. ಏನಯ್ಯ ನಿಂದು? ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಈ ಮೋಟ್ ಪಿಡಿ ಹಚ್ಚಕ್ಕೆ ಒಂದ್ ಕಡ್ಡಿ ಇದ್ರೆ ಕೊಡ್ತೀರಾ? ಯೋ ಅಯ್ಯೋ ನಿನ್ ಮಕ್ಕೆ, ಕಡ್ಡಿ ಇಲ್ದೇನೆ ಊರಿಗೆ ಬೆಂಕಿ ಹಚ್ಚೋನ್ ನೀನು. ಹೋಗಯ್ಯ ಸುಮ್ಕೆ. ಯೋ ಓಕೆ ನಾನೇ ನಿಮ್ಮ ಆಸ್ತಿಲಿ ಪಾಲ್ ಕೇಳಿಲ್ಲ. ನಿಮ್ ಯೋಗ್ಯತೆ ಒಂದ್ ಕಡ್ಡಿ ಕೇಳಿದ್ರೆ ಹಿಂಗ್ ಆಡ್ತಿರಲ್ಲ, ಇನ್ನ ಕಾಸು ಕೇಳಿದ್ರೆ ಸುಮ್ಮನೆ ಇರ್ತಿದ್ರ ನೀವು? ಯೋ ಹಿಂಗೆ ಹೋದ್ರೆ ಇದಕ್ಕೆ ಹೋಗ್ಬೋದಾ? ನಿನ್ಗೇನ್ ಪೊದೆ ಸಿಕ್ಕಿದ್ರೆ ಸಾಕಲ್ಲ, ಸಿಗುತ್ತೆ ಹೋಗ್ ಸಾಯಿ. ನಮ್ಮೂರಲ್ಲಿ ನೀರಿಲ್ದೆ ಪದೆಗಳೆಲ್ಲ ಒಣಗೋಗ್ಯವೆ. ನಾನು ಪದೆ ಹುಡ್ಕೊಂಡು ಕಿಲೋಮೀಟ್ರ್ ಗಟ್ಲೆ ಹತ್ಕೊಂಡು ನಡ್ಕೊಂಡು ಹೋಯ್ತೀನಿ. ಸಣ್ಣವ್ರಿಗೆ ಏನು ಗೊತ್ತು, ಮೀಸೆ ಬಂದಿರೋರ್ ಕಷ್ಟ. ಹೋಗ್ಲಿ, ಕಂಪ್ನಿ ಕೊಡಕ್ ಬರ್ತೀರಾ? ಕಂಪ್ನಿ ಕೊಡಕ್ ಇರೋದೇ ಒಂದ್ ಚಂಬ, ಏನ್ ಮಾಡೋದು? ಅಯ್ಯೋ ಸಾಕು, ನಾನು ಇದರಲ್ಲಿ ಅರ್ಧನೇ ಯೂಸ್ ಮಾಡೋದು, ಇನ್ನರ್ಧ ನೀವಿಬ್ರು ಶೇರ್ ಮಾಡ್ಕೊಳ್ಳಿ. ಹೂಕಂಡ್ರಲ್ಲ, ಒಂದಣ್ಣನ 5 ಜನ ಹಂಚ್ಕೊಳ್ಳಿಲ್ವಾ? ಈ ಒಂದ್ ಚೆಂಬುನ ನಾವು 3 ಜನ ಹಂಚ್ಕೊಳ್ಳೋಣ. ಬನ್ನಿ. ಊರಿಗೆ ಬೆಂಕಿ ಬಿದ್ದದಲ್ಲ ಅಂತ ನಾವ್ ಯೋಚನೆ ಮಾಡ್ತಿದ್ರೆ ಪಿಟಿಲ್ಕು ಏನೋ ಬಾ ಅಂತೀಯಲ್ಲ ನೀನು. ಏನ್ರಲ್ಲ ನಿಮ್ ಪ್ರಾಬ್ಲಮ್ಮು? ಊರಲ್ಲಿ ಮಳೆ ಬೆಳೆ ಇಲ್ಲ, ಬರಗಾಲ ಬಂದದೆ. ಊರಿಗೆ ಒಳ್ಳೇದಾಗ್ಲಿ ಅಂತ ಸರ್ಕಾರಕ್ಕೆ ನಮ್ ಗಡ್ಡಪ್ಪ ಪತ್ರ ಬರ್ದ್ರೆ ಆ ಗೌಡ ಊರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರದವ್ನು ವಾಪಸ್ ಕಳ್ಸ್ಬಿಟ್ಟಿದ್ದಾನೆ. ಅಯ್ಯೋ ಅಬ್ಬೆ ಪಾರಿ ನನ್ನ ಮಕ್ಕಳು ಚೈಲ್ಡ್ಗಳಂತ ಪ್ರೂವ್ ಮಾಡ್ಬಿಟ್ರಲ್ಲೋ. ಈ ವಯಸ್ಸಲ್ಲಿ ಯಾವುದಾದ್ರೂ ಹುಡುಗಿನ ಪಟಾಯಿಸ್ಕೊಂಡು ಕೊಟ್ಟಿಗೆಯಲ್ಲಿ ರಂಗೋಲಿ ಬಿಟ್ಕೊಂಡು ಆರಾಮಾಗಿರೋದು ಬಿಟ್ಟು ಊರು ಉಸಬರಿ ಅಂತ ಯಾಕ್ರೋ ಬೇಕು ನಿಮಗೆ? ಲೇ ಒಂದ್ ತಿಳ್ಕೊಳ್ರು, ಈ ಊರಲ್ಲಿ ಗೌಡ ಇರೋವರು ಗೌಡಂದೇ ಅವ. ನಿಮ್ ಕಟ್ಟಪ್ಪ ಒಂದಲ್ಲ 100 ಪತ್ರ ಬರೆದ್ರು ಅವನ್ದೇನು ಕಿತ್ಕೊಳಕ್ಕಾಗಲ್ಲ. ಇದು ಗೌಡನ್ ದುನಿಯಾ ಕಂಡ್ರಲ್ಲ. ಈ ಊರಲ್ಲಿ ಗೌಡನ್ ಎದುರಿಸಕೊಂಡು ಯಾವನೂ ಇಲ್ಲ, ತಿಳ್ಕೊಳ್ಳಿ. ಅಯ್ಯೋ ನನ್ನ ಹೊಟ್ಟೆ ಬೇರೆ ಗುಡ ಅಂತ ಇದೆ, ಯಾವ್ದು ಪದ ಸಿಗ್ತಾ ಇಲ್ಲ. ಬತ್ತೀನಿ ಇರಲ್ಲ. ಚಂಬು, ಬೇಗ ಬತ್ತೀನಿ. ಇಲ್ಲೇ ವೈನ್ ಯಾಕೋ ಜಾಸ್ತಿ ಆಗೋಯ್ತು ಕಣ್ಲಾ. ನಮಸ್ಕಾರ ಪೈಲ್ವಾನ್ರೆ. ಏನ್ರಲ್ಲ ಒತ್ತಾರೆ ನಮ್ ದರ್ಶನ್ ಬಂದ್ಬಿಟ್ಟಿದ್ರಿ. ಇನ್ನೇನ್ ಮತ್ತೆ ನಮ್ಮ ಊರಿಗೆ ಸಮಸ್ಯೆ ಅಂದ್ಮ್ಯಾಕ್ ನಿಮ್ಮ ಹತ್ರ ಹೇಳ್ಕೊಳ್ಳಿ, ಯಾರ ಹತ್ರ ಹೇಳ್ಕೊಂಡಿರ್ ನಾವು? ನಿಮ್ಮನ್ ಬಿಟ್ರೆ ಇನ್ಯಾರಿಗಿದೆ ತಾಕತ್ತು? ಹೌದಲ್ವಾ ಪೈಲ್ವಾನ್ರ? ನಿಮ್ಮನ್ನ ನೋಡಿದ್ರೆ ಎಂತಾರಾದ್ರೂ ಗಡಗಡ. ನಾನಾದ್ರೂ ಅಷ್ಟೇ, ನಮ್ಮ ಅಪ್ಪನಾದ್ರೂ ಅಷ್ಟೇ. ಅಷ್ಟೇ ಮತ್ತೆ ನಮ್ ಪೈಲ್ವಾನ್ ನೋಡಿದ್ರೆ ಇಡೀ ಊರೇ ಗಡ್ಗಡ ಅನ್ಬೇಕು. ಮತ್ತಿನ್ನೇನು, ನಮ್ ಪೈಲ್ವಾನ್ ನೋಡಿದ್ರೆ ಇಡೀ ಊರೂರೇ ಉಯ್ಕೋಬೇಕು. ಅಷ್ಟೇ ಯಾಕೆ, ನಮ್ಮೂರ್ ಗೌಡ್ರೆ ಎದುರ್ತಾರಲ್ಲ. ಸಾಕ್ ನಿಲ್ಸಿರ್ಲ, ಇವಾಗ್ಲಾದ್ರೂ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ಒಂದು ವಿಷಯ ಏನ್ ಹೇಳಿ? ಅಲ್ಲ ಪೈಲ್ವಾನಣ್ಣ, ನಮ್ಮೂರಿಗೆ ಒಳ್ಳೇದಾಗ್ಲಿ ಅಂತ ಇಲಾಖೆಯವ್ರು ಬಂದ್ರೆ ಆ ಗೌಡ್ ಓಡಿಸ್ಬಿಟ್ರಂತೀನಿ. ಹಿಂಗಾದ್ರೆ ನಮ್ಮಂತ ಬಡ ಜೀವಿಗಳೆಲ್ಲ ಎಲ್ಲೋಗ್ಬೇಕು ಪೈಲ್ಮ್ಯಾನ್ರೆ? ಸಾಕ್ ನಿಲ್ಸಿರ್ಲ, ದಿನೇ ಗೌಡ್ ಜಾಸ್ತಿ ಆಯ್ತು. ಹೌದು, ನೀವಿಲ್ಲ ಇರಲ್ಲ, ನಡೀರ ಒಂದ್ ಕೈ ನೋಡ್ಕೊಳ್ಳೋಣ. ಅಡಿಕೆ, ತೆಂಗು ಇದು ಎಲ್ಲ ಕೇರಳದಿಂದ ತರಿಸಿದ್ದು ಸರ್. ಏನ್ ನೋಡಪ್ಪ, ಏನ್ ಚೆನ್ನಾಗಿದೆ ನೋಡ್ರಲ್ಲ. ಏನ್ ಚೆನ್ನಪ್ಪ, ಏನ್ ಸಮಾಚಾರ? 5-6 ದಿವಸದಿಂದ ಬರ್ನೇ ಇಲ್ವಲ್ಲ ಊರ್ ಕಡೆ? ಮತ್ತೇನ್ ಸಮಾಚಾರ? ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಊಟ ಗೀಟ ಎಲ್ಲ ಮಾಡ್ಕೊಂಡು ನಿಧಾನದಲ್ಲಿ ಬಾರಪ್ಪ. ಸ್ವಲ್ಪ ಹೊತ್ತು ಬಿಟ್ಕೊಂಡು ಆಮೇಲೆ ಮಾಡ್ತೀನಿ. ಏನ್ ಗೌಡ್ರೆ, ಇಡೀ ಊರೇ ಹತ್ಕೊಂಡು ಉರಿದ್ರು ಅದೇನು ಅಂತಾರಲ್ಲ, ಹಂಗಾಯ್ತು ನೋಡಿ ಕತೆ. ಏನಿಲ್ಲ ಪೈಲ್ವಾನ್, ನಿನ್ ನಾಲ್ಗೆ ಉದ್ದಾಗ್ತಾ ಇದೆ. ನಿನ್ ಬುಲೆಟ್ ಸದ್ ಮಾಡ್ತದೆ ಅಂತ ತಿಳ್ಕೊಂಡಿದ್ದೆ, ಆದ್ರೀಗ ನಿನ್ ನಾಲ್ಗೆನು ಸದ್ ಮಾಡ್ತಾ ಇದೆ.
ಊರಲ್ಲೇ ಸರಿ ತಪ್ಪು ಅಂತ ಕೇಳೋಕೆ ಯಾರಾದ್ರೂ ಬೇಕಲ್ಲ ಗೌಡ್ರೆ? ಯಾವುದಾ ಸರಿ ತಪ್ಪು? ನಾನ್ ಕೊಡ್ತಾ ಇರೋ ಸಾಲದಲ್ಲಿ ಬದುಕ್ತಾ ಇರೋನು. ನನ್ನ ಹೆಸರು ಹೇಳ್ಕೊಂಡು ಮೆರ್ಕ ನಿಂತಿದೀಯ. ಈಗ ನೀನು ನನ್ಗುತ್ತರ ಕೊಡ್ತೀಯಾ? ಅದಂಗಲ್ಲ ಗೌಡ್ರೆ, ಏನೋ ಊರ್ ಜನ ಕಷ್ಟದಲ್ಲಿದ್ರಲ್ಲ, ಆಗ ಸ್ವಲ್ಪ ಮನ್ಸಿಗೆ ನೋವಾಯ್ತು ಅಷ್ಟೇ ಗೌಡ್ರೆ. ಊರ್ ಜನ ಕಷ್ಟದಲ್ಲಿದ್ದಷ್ಟು ನೀನು ನಾನು ಚೆನ್ನಾಗಿರೋದು. ಸುಮ್ನೆ ಹೋಯ್ತಾ ಇರು. ಅದನ್ನ ತಿಳ್ಕೊಂಡು ನೀನು ತಪ್ಪಗಿರು. ಹೊರಡು. ಏ ಗಿರಿ, ಬಾರ್ಲಾ. ಬರ್ತಿದ್ದೀನಿ ಗೌಡ್ರೆ. ಏನ್ಲಾ ಸಾಲ ತಕೊಂಡು 3 ವರ್ಷ ಆಗಿದೆ. ನಾನೇನ್ ಬಡ್ಡಿ ಕೇಳಿದೀನ, ಅಸಲು ಕೇಳಿದೀನ? ಅದೆಲ್ಲ ನನಗ್ ಗೊತ್ತಿಲ್ಲ. ನಾಳೆ ಒಳಗಡೆ ನನ್ಗೆ ಹಣ ತೀರ್ಸ್ಬೇಕು. ಇಲ್ಲ ಅಂದ್ರೆ ನಿನ್ ಮನೆ ಮಠ ಎಲ್ಲಾನು ಮಾರಾಕ್ ಬಿಡ್ತೀನಿ. ಗೌಡ್ರೆ, ಏನೋ ಕಾಲ ಹತ್ರ ಕಾಸು ಬಿದ್ದಿದ್ಯೇನೋ? ನಾಳೆ ಹೊತ್ತಿಗೆ ನೀನ್ ಹಣ ರೆಡಿ ಮಾಡ್ಲಿಲ್ಲ ಅಂದ್ರೆ ನಿನ್ ಮನೆ ಮಠ ಎಲ್ಲ ಹರಾಜಾಕ್ಸ್ಬಿಡ್ತೀನಿ. ಗೌಡ್ರೆ, ಗೌಡ್ರೆ, ಗೌಡ್ರೆ. ಗಿರಿ, ಯಾಕ ಒಬ್ನೇ ಬರ್ತಾ ಇದೀಯಾ? ಎಲ್ಲ ಸಿದ್ಧ? ಯಾಕ ಒಂಥರ ಇದೆಯಲ್ಲೋ? ಯಾಕ ಒಂಥರ ಇದೆಯಾ? ಗಿರಿ, ನಮ್ ಸಿದ್ಧ ಏನಾರು ಅಂದೇನಾ? ನಮ್ ಗೆಟಪ್ನ ಏನಾರು ಅಂದೇನಾ? ಅಳ್ಳಾಡ್ಸ್ಬೇಕು. ಓ ಓ ಓ ಯಾಕಣ್ಣ ಪೇಪರ್ ಬಿಸಾಕ್ತೆ? ಸನ್ನಿ ಲಿಯೋನ್ ಫೋಟೋ ಏನಾರು ಬಂದೈತಾ? ಸನ್ನಿ ಲಿಯೋನ್ ಬಂದ್ರೆ ನಾನು ಯಾಕ್ಲಾ ಪೇಪರ್ ಬಿಸಾಕ್ಲಿ? ಮತ್ತೇನ್ ಮಾಡ್ತೀಯಣ್ಣ? ಸನ್ನಿ ಲಿಯೋನ್ ಫೋಟೋ ನೋಡ್ಕೊಂಡು ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಫೀಲಿಂಗ್ ಅಲ್ಲಿ ಪೇಪರ್ ಬಿಸಾಕ್ತೆ ಅನ್ಕೊಂಡೆ. ಲೇ, ಜಲ್ ಬರೋದ್ ನಿಂತ್ರು ಜೊಲ್ ಸುರ್ಸೋದ್ ಬಿಡ್ಲಿಲ್ವಲ್ಲೋ ನೀನು? ರೈತ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡವನೆ ಅಂತ ಓದ್ಬಿಟ್ ನಾನು ಬೇಜಾರಾಗಿ ಪೇಪರ್ ಎಸೆದ್ರೆ ಇವನೊಬ್ಬ ಒಳ್ಳೇದಾಯ್ತು ಬಿಡಣ. ಏನಪ್ಪ ಒಳ್ಳೇದಾಯ್ತು? ಅಣ್ಣ, ಈಗ 1 ಲಕ್ಷ ಸಾಲ ತಗೊಂಡು ಮಜಾ ಮಾಡೋದು. ಎಲ್ಲ ಖಾಲಿ ಆದ್ಮೇಲೆ ಸೂಸೈಡ್ ಮಾಡ್ಕೊಂಡ್ರೆ ಸರ್ಕಾರ ಪರಿಹಾರ ಅಂತ ದುಡ್ಡು ಕೊಡುತ್ತೆ, ಸಾಲ ಮನ್ನಾ ಮಾಡುತ್ತೆ, ಹೆಂಡತಿ ಮಕ್ಳಿಗೆ ಕೆಲ್ಸ ಕೊಡುತ್ತೆ. ಬದುಕಿದ್ದಾಗ ಸಾಲ ಮಾಡಿದ ದುಡ್ಡು, ಸಾಲ ತೀರಿಸದೆ ಸತ್ರೆ ಸರ್ಕಾರದಿಂದನೂ ದುಡ್ಡು. ಸಾಲ ಇಲ್ದೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಪೊಲೀಸ್ನವರು ಅಕ್ರಮ ಸಂಬಂಧ ಅಂತ ಕೇಸ್ ಕ್ಲೋಸ್ ಮಾಡ್ಬಿಡ್ತಾರಣ್ಣ. ಯಾವ ನಕ್ಷತ್ರದಲ್ಲಿ ಉಟ್ಬಿಡಲೇ ನೀನ್ಲೇ? ಯಾವಾಗ್ಲೂ ಅನಿಷ್ಟನೇ ನುಡಿತಿಯಲ್ಲೋ? ನಾನ್ ಏನಣ್ಣ ಹೇಳ್ದೆ? ರೈತ ಸತ್ರೆ ಫುಲ್ ಲಾಭ ಬರ್ತದೆ ಅಂದೆ. ಆಮೇಲೆ ಇನ್ನೊಂದು ಮಾಡ್ತೆ, ಜನಸಂಖ್ಯೆನೂ ಕಡಿಮೆ ಆಯ್ತದೆ ಅಲ್ವೆಲ್ಲ ಗಿರಿ? ಯಾವಾಗ್ಲೂ ಜನನ್ ಊರ್ ಬಿಟ್ಟು ಕಳ್ಸೋದ್ರಲ್ಲಿ, ಶಿವನ್ ಪಾದ ಸೇರ್ಸೋದ್ರಲ್ಲೇ ಇರ್ತೀಯಲ್ಲೋ ಅನಿಷ್ದವನೇ. ಯಾವಾಗ್ಲೂ ಇಂಥ ದುರ್ಬುದ್ಧಿನೇ ಬರ್ತದಲ್ಲೋ ನಿನ್ಗೆ? ರೈತನ ಪರಿಸ್ಥಿತಿ ದೇವ್ರು ಮಾಡಕ್ದಂಗಣ್ಣ. ವ್ಯವಸಾಯ ಮಾಡಿ ಸಾಯಿ ಅಂತ. ಮೊದಲು ನೀನೋಗ್ ಸಾಯಲಿ, ಆಮೇಲೆ ನೋಡೋಣ ಬೇರೆಯವ್ರ ಸಾಯಕತೆನಾ. ನಾನ್ ಯಾಕಣ್ಣ ಸಾಯ್ಲಿ? ಗಿರಿ ಬತ್ತಿಯಲ್ಲ, ಹಾಳಾದವ್ರು ನಮ್ ತಲೆ ಹಾಳು ಮಾಡ್ತಾರೆ. ಒಂದು ಯಾವಾಗ್ಲೂ ಇದ್ದಿದ್ದೆ.
ಅಪ್ರೂಪ್ಗೆ ಪಾರ್ಟಿ ಕೊಡಿಸ್ತಾ ಇದೀಯಾ? ಹೌದ್ಲಾಗಿರಿ, ನಿನ್ ಬರ್ತ್ಡೇ ಮೊನ್ನೆ ತಾನೇ ಆಯ್ತು, ಮತ್ತೇನ್ಲ ಪಾರ್ಟಿ? ಹಿಂಗೆ ಸುಮ್ಕೆ ಕಳ್ಳ. ಲೋ ಮಗ, ನಂಗೊಂದು ಸಹಾಯ ಮಾಡ್ತೀಯಾ? ಏನಾಯ್ತ್ಲಾಗಿರಿ ನಿನ್ಗೆ? ನಾಳೆಯಿಂದ ನಮ್ಮಪ್ಪ ಅಮ್ಮನ ಸ್ವಲ್ಪ ನೋಡ್ಕೊಳ್ಳ. ಅಲ್ಲ, ಅದೆಲ್ಲೋ ಐತಿದ್ಯಾ ಸಾಯದಕ್ ನೀನು? ನಾನೆಲ್ಲೋ ಹೋಗಿ ಸಾಯ್ತೀನಿ ಬಿಡು. ಏನಾಯ್ತ್ಲಾಗಿರಿ ನಿನ್ಗೆ? ಎಲ್ಲಾದ್ರೂ ಹೋಗಿ ಸಾಯಿ ಅಂದಲ್ಲ, ಅದಕ್ಕೆ ಹಂಗಂದೆ ಅಷ್ಟೇ. ಗಡಪಣ್ಣ ಇವ್ ನಿಂಗೆ ಬಿಟ್ರೆ ಸುಮ್ನೆ ಇರಾಕಿಲ್ಲ. ಲೇ ಗಿರಿ, ಅಮ್ಮಿಕೊಂಡು ಇವಾಗ ಕುಡಿ. ಲೇ ಎದ್ದಲ್ಲ ಮ್ಯಾಕೆ, ಎದ್ದಲ್ಲ. ಲೇ ಎದ್ದಲ್ಲ ನೀನು ಗಿರಿ, ಎದ್ದಲ್ಲ ಗಿರಿ. ಕೊಚ್ಚಕ್ಕ ಕೊಚ್ಚಕ್ಕ ಕೊಚ್ಚಕ್ಕ. ಏ ಗಡಪಣ್ಣ ಬಾ. ಕೊಚ್ಚಕ್ಕ ಕೊಚ್ಚಕ್ಕ ಕೊಚ್ಚಕ್ಕ. ನೀ ಚಡ್ಡಿ ದೋಸ್ತಿ ಕಾಣ ಕೊಚ್ಚಕ್ಕ. ಗಡಪಣ್ಣ ಏಯ್ ಎರ್ಸ್ಲಾ, ಕುಡಿಲ ಕುಡಿಲ. ಲೇ ಕುಡಿ. ಏನ್ಲಾಯ್ತು? ಗಣಪನ ಏನಾಯ್ತಲ್ಲ ಇವನ್ಗೆ? ಸುಮ್ಗಿರ್ಲಾ, ಸಮಾಧಾನ ಮಾಡ್ಕೊಳ್ಳ. ಸುಮ್ಕಿರ್ಲಾ ಸಿದ್ಧ. ಅಯ್ಯೋ ಯಾಕಪ್ಪ ಈ ತರ ಮಾಡ್ಕೊಂಡೆ ನೀನು? ರೇ ಗಿರಿ, ಇದ್ದಿದ್ದೊಬ್ಬ ದೋಸ್ತ, ಏನಾಯ್ತಲ್ಲ ನಿನ್ಗೆ? ಏನ್ ಸಿದ್ಧ, ಫುಲ್ ಹ್ಯಾಪಿ ಆಗಿದ್ಯಾ? ಗಿರಿ ಏನ ಸೂಸೈಡ್ ಮಾಡ್ಕೊಂಡ? ಹೆಂಗೋ ಒಂದು ಫ್ಯಾಮಿಲಿ ಸೆಟ್ಲ್ ಆಯ್ತು. ಇನ್ಮೇಲೆ ನಿನ್ ದುಡ್ಡೆಲ್ಲ ಸೇವ್ ಆಯ್ತದ ಬಿಡು. ಎಣ್ಣೆ ಹೊಡಿಯೋ ಖರ್ಚಲ್ಲಿ ಇನ್ನೂ 2 ಹಸು ಕಟ್ಟು. ಮೊದಲು ಗಡ್ಡಪ್ಪ ಟಿಕೆಟ್ ತಗೊಳ್ತಾನೆ ಅನ್ಕೊಂಡೆ, ಮಿಸ್ ಆಗಿ ಗಿರಿ ಹೋಗ್ಬಿಟ್ಟ. ಅಪ್ಪ ಅಮ್ಮ ಇಲ್ದೆ ಬೆಳ್ದಿರೋನ್ ನಾನು. ಆ ಗಿರಿ ನನ್ನ ಬಿಟ್ಟು ಅನಾಥ ಮಾಡ್ಬಿಟ್ಟ. ಲೇ ಗಿರಿ, ಯಾಕ್ಲಾ ನನ್ನ ಬಿಟ್ಟು ಹೋದೆ ನೀನು? ಅಳ್ಬೇಡ ಕಂಡ, ಸತ್ತೋದನು ವಾಪಸ್ ಬರೋಲ್ಲ. ಅವನೇನೋ ಋಣ ಬಂದಿದ್ದು, ಸತ್ತೋಗ್ಬಿಟ್ಟ, ಆಯ್ತು. ನಾಳೆ ನಾವು ಸಾಯ್ಬೇಕು, ಮಾಡ್ಬೇಕು. ಇದಕ್ಕೋಸ್ಕರ ನೀನು ಹೊತ್ತಿ ಕರೆದು ನೀನು ನೆನ್ಕಂಡು ಈ ರೀತಿ ದುಃಖ ಪಟ್ರೆ ಏನಪ್ಪ ಪ್ರಯೋಜನ? ನಾಳೆ ನಾನು ನೀನಿಬ್ರು ಸಾಯಿರ್ಲೇಬೇಕು. ಸಾಯಿದೆ ಆಗೈದವ, ಇಲ್ಲೇ ಇದ್ದವ. ಯಾವ ಥರದಲ್ಲಿ ನಾವು ಹೊಂದ್ಕೊಂಡು ನೆನ್ಕಂಡು ಅಳ್ತಾ ಇದ್ರೆ ಏನಪ್ಪ ಪ್ರಯೋಜನ? ನಾವು ಇರೋ ಗಂಟೆ ಅವ್ನ ಕೆಲಸ ಮಾಡ್ಬಿಟ್ಟು ನಾವು ಸಾಯಲೇಬೇಕು. ಎಲ್ಲರೂ ಸಾಯಲೇಬೇಕು. ಅಳಬೇಡ ಸುಮ್ಮಿರಪ್ಪ, ಸುಮ್ಮಿರೋ. ಇರ್ಲಿ, ದೋಸ್ತಿ ಆದ್ಮೇಲೆ ಏನ್ ಮಾಡೋಕ್ಕೂ ಆಗಲ್ಲ, ಸೋರ್ಸ್ಕೋಬೇಕು. ಇಲ್ಲ ಗಡ್ಡಪ್ಪನ, ನಾವು ಮೂವರು ಪ್ರತಿದಿನ ಇಲ್ಲೇ ಕುತ್ಕೊಂತಿದ್ವಿ. ಅಳಬೇಡ ಸುಮ್ಮಿರಪ್ಪ, ಸುಮ್ಮಿರೋ.
ಇರ್ಲಿ, ತುಂಬಾ ನೋವಾಗುತ್ತೆ ಗಡ್ಡಪ್ಪಣ್ಣ. ಅದನ್ನೇ ನೆನ್ಕೊಂಡು ನೀನು ದುಃಖ ಪಡುವುದರಿಂದ ಏನೂ ಸುಖ ಇಲ್ಲಪ್ಪ. ಅಲ್ಲಿ ನಿಧಾನಿಸು, ತಾಳ್ಮೆ ತಕೋ. ಯಾಕೋ ಹಿಂಗ್ ಕುಡಿತೀಯಾ? ಏನೇ ನನ್ನ ಫ್ರೆಂಡು ನೆನಪಾದ. ಗಿರಿ ನನ್ನ ಫ್ರೆಂಡು, ನಿನಗೆ ಕುಡಿಯೋಕೆ ಒಂದ್ ನೆಪ, ಅದನ್ನೇ ಒಂದ್ ನೆಪ ಮಾಡ್ಕೊಂಡು ಕುಡಿತಾ ಇದೀಯ. ಕುಡ್ದು ಹಾಳಾಗೋಗ್ಲಿ. ಗಿರಿ ನಮ್ಮನ್ ಬಿಟ್ಟೋದಾಗ ಹೇಳಪ್ಪ. ಏನ್ಲ ನೀನು ಬಂದಿರೋದು? ನಿನಗೆ ನೀ ಉದ್ಧಾರ ಆಗೋಕ್ಕಿಲ್ಲ ಕಂಡ್ಲ, ಹಾಳಾಗೋಗು. ಆಯ್ತು ಬಿಡು, ಏನ್ ಮಾಡಾಕೈತದೆ. ರಂಗನಾಥ ಸ್ವಾಮಿ ಮಲಗ್ದಂಗ್ ಮಲಗಿರತ್ ನೋಡು. ಏಯ್ ಚಂಬೋ, ಎದ್ದಣ್ಣ ಮೇಲೆ. ಮಲಗಿದ್ಯಲ್ಲೋ. ರಾತ್ರಿ ಎಲ್ಲ ಗೇಟ್ ವಾಲ್ ಓಪನ್ ಆಗಿ ಸುಸ್ತಾಗ್ಬಿಟ್ಟಿದೆ, ಅದಕ್ಕೆ ಮಲ್ಕೊಂಡೆ. ಹೆಂಡ್ರಿಲ್ಲ ಮಕ್ಳಿಲ್ಲ, ಹೆಂಗಣ್ಣ ತಮ್ಮ ಜೀವನ? ನನ್ಗೆಲ್ಲಾನು ಈ ಚಂಬೆ ಕಣಣ್ಣ. ಬೆಳಿಗ್ಗೆ ತೊಳ್ಕೊಳಕ್ಕೇನೋ ಚೆಂಬು, ರಾತ್ರಿ ಏನು? ನಾವು ಎಲ್ಲೇ ಹೋದ್ರು ರಾತ್ರಿ ಆಗಿದ್ ಕೂಡ್ಲೆ ಉದ್ದಕ್ಕೆ ಬರ್ಬೇಕಲ್ವಾ? ಅಣ್ಣ, ಇದರಲ್ಲಿ ಹಾವು ಯಾವುದು, ಉತ್ತ ಯಾವುದು? ನೀನಿದ್ಯಲ್ಲ, ಈ ನನ್ ಮಗನ್ ಕಟ್ಕೊಂಡ್ರೆ ಅಷ್ಟೇ. ಈ ನನ್ ಮಗನ ಹತ್ರ ಎಣಗಕ್ಕಾಗಲ್ಲಪ್ಪ. ಹೋಗೋ ಹೋಗು. ಗಿರಿ ಸತ್ತಿರೋ ವಿಷಯ ನಿಮ್ಮೆಲ್ಲರಿಗೂ ಗೊತ್ತು ತಾನೇ. ಆ ಥರ ಮತ್ತೆ ಯಾರಿಗೂ ಆಗ್ಬಾರ್ದು ಅಂತ ನಾವೆಲ್ಲರೂ ಇಲ್ಲಿ ಸೇರಿರೋದು. ಊರ್ ಗೌಡ್ರು ಇದ್ದಿದ್ರು ಚೆನ್ನಾಗಿರ್ತಿತ್ತು. ಅವನೇನ್ ದೊಣ್ಣೆ ನಾಯ್ಕನ ಕಾಯ್ಕೊಂಡು ಕುತ್ಕೊಳಕ್ಕೆ? ನಿನ್ ಮಗಳು ಮದುವೆಗೆ ದುಡ್ಡೆಲ್ಲ ಕೊಟ್ಟಿದ್ದು. ಬಸಪ್ಪನ ಬೆಳೆ ಚೆನ್ನಾಗಿದ್ದಿದ್ರೆ ಅವ್ರಾಗ ಸಾಲ ಮಾಡ್ಬೇಕಾಗಿತ್ತು. ಅವನೇನು ಪುಕ್ಸಾಟ ಕೊಟ್ಟನಲ್ಲ, ಬಡ್ಡಿ ತಗೊಳಲ್ವಾ? ನಮ್ ಗೌಡ್ರ ಬಗ್ಗೆ ಈ ತರ ಮಾತಾಡಿದ್ರೆ ಸರಿ ಇರಲ್ಲ. ಆಮೇಲೆ ಅಮಿಕಂದಿರಲ್ಲ, ಹಿಂಗ್ ಕಿತ್ತಾಡ್ಕಂಡೆ ನೀವು ಹಾಳಾಗಿ ಹೋಗಿರೋದು. ಈಗೇನ್ ಮಾಡು ಅಂತೀಯ? ಮಳೆ ಬರ್ತದೆ, ಹೊಸ ಸರ್ಕಾರ ಬರ್ತದೆ. ಗೌಡ ಸಾಲ ಕೊಡ್ತೇನೆ ಅಂತ ಕಾಯೋ ಬದಲು ನಾವೇ ಏನಾದರೂ ಒಂದು ಮಾಡೋವ. ಅದನ್ನೇ ನಾನು ಹೇಳೋದು. ನನಗೆ ಪೈಂಟಿಂಗ್ ಬರ್ತದೆ, ಪ್ಯಾಟೆಗೆ ಹೋಗಿ ಪೈಂಟಿಂಗ್ ಕೆಲಸ ಮಾಡೋಣ ಅಂತ ನಾನು ಒಂದು ವಾರದಿಂದ ಯೋಚನೆ ಮಾಡ್ತಿದ್ದೆ. ಹುಡ್ಸಾಗಿದ್ಲು ನೋಡ್ತಾನೇ ಇದ್ದೀನಿ, ಯೋಚನೆ ಮಾಡ್ತಾನೇ ಇದೆಯಾ? ಇವ್ರುಗಳು ಯೋಚನೆ ಮಾಡೋದಲ್ಲ, ಬಿಟ್ರೆ ಜನ ಮಾತಲ್ಲೇ ಜೀವನ ಕಳೀತಾರೆ. ಸರಿ ಬಿಡು, ನಾನು ಹೇಳೋದು ಇಷ್ಟೇ. ಎಲ್ಲರೂ ದುಡ್ಡಾಕಿ ಕೆರೆಗೆ ಹೂಳೆತ್ತಾವ, ಬಾವಿ ತೋರ್ಸಾವ. ಎಲ್ಲ ಒಟ್ಟಿಗೆ ಸೇರಿದ್ರೆ ಎಲ್ಲ ತಾನಾಗೆ ಬರ. ನಮ್ಮ ಹತ್ರ ಕಾಸು ಇದ್ದಿದ್ರೆ ಗೌಡನ್ ಸಾಲ ತೀರ್ಸಿ ಊರ್ ಬಿಟ್ಟು ಹೋಗ್ತಿದ್ದೆ. ಕೆರೆ ಹೆಂಗ್ ಕಟ್ಟೋದು? ಸಾಲ ತಕೊಂಡ್ರೆ ಬಡ್ಡಿ ತೀರ್ಸಕ್ ಒಂದು ಸಾಲ, ಕೊನೆಗೂ ಏನು ಮಾಡಕ್ಕಾಗ್ದೆ ಊರ್ ಬಿಟ್ಟು ಹೋದಾಗ ಐತೆ. ನಮ್ಮೂರು ನಮ್ ಜನ ಅಂತ ಯೋಚನೆ ಮಾಡ್ಕೊಂಡ್ ಕೂತಿದ್ರೆ ನಮ್ ಬುಡಕೆ ಬರುತ್ತೆ. ನಮ್ಮ ಪಾಡಿಗೆ ನಾವು ನೋಡ್ಕೊಂಡು ಹೋಯ್ತಾ ಇರೋದೆ. ಏನಂತೀರಾ ನೀವೆಲ್ಲ? ಎಲ್ರನ್ನ ಬಿಟ್ಟು ಗೌಡ್ರನ್ನ ಬಿಟ್ಟು ಮಾತಾಡಿದ್ರು ಅಷ್ಟೇ. ನಡ್ರಿ ಹೋಗೋಣ. ನಡ್ರಿ ಹೋಗೋಣ. ನಿಂತ್ಕೊಳ್ರಪ್ಪ, ನಿಂತ್ಕೊಳ್ಳಿ. ಏಯ್
ಗಡ್ಡಪ್ಪ ನಾನ್ ಯಾರು ಗಡ್ಡಪ್ಪ ಕಂಡ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಗೌಡನ ಹತ್ರ ಸಾಲ ತಗೊಂಡ್ ಬರಲೇ, ಬನ್ನಿ. ಸಂಪಾದನೆ ಮಾಡಿರೋ ಈ ಕೂಡಾಕಿ ಮಡಗಿರೋ ಮಾರ್ಕೊಳಕ್ ನಿಂತಿದ್ಯಾ? ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ನಿನಗೆ ಆಸ್ತಿ ಭಾಗ ಮಾಡು ಅಂತ. ನೋಡು ಇವಾಗ ಮನೇಲಿರೋ ಪಾತ್ರೆನೇ ಬಿಡ್ತಾ ಇಲ್ಲ. ಬಡ್ಡಿ ಐತೆ ಏನ್ ಮಾಡ್ಬೇಕು ಅಂತ ಮಾಡಿದ್ಯಾ ಈ ಸಾರಿ ಬೆಳೆ ತೆಗಿಮ ಅಂತ. ನನ್ ಜಮೀನು ಎಲ್ಲದ ಗೊತ್ತೇನೋ? ನಮ್ ಜಮೀನು ಇಟ್ಕೊಂಡು ಪಕ್ಕ ಜಮೀನಿಗೆ ಹೋಯ್ತೀರಾ? ವ್ಯವಸಾಯ ಏನ ಮಾಡ್ತೀಯ? ಮನೆ ಮಟ್ಟ ಮಾರಿ ಬೀದಿ ಕತ್ತೀಯ ಅಷ್ಟೇ. ಸರಿ ಬಿಡು, ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಗೌಡ್ರೆ ಕಾಯಿ ಆಗಿಲ್ಲ ಅದು. ಈ ಪತ್ರ ಮಾಡಿಕೊಂಡೆ 1 ಲಕ್ಷ ಸಾಲ ಕೊಡು. ಏನ್ಲ ಇದು? ಏನ್ ಗಡಪ್ಪ ಯಾತ್ಗೆ ಸಾಲ ನಿಂಗೆ? ಗಡಪ್ಪ ಈ ವಯಸ್ಸಿಗೆ ಯಾಕ್ಲಾಬೇಕು ನಿಂಗೆ ಸಾಲ? ಸುಮ್ಕಿಲ್ಲ. ಈ ಪತ್ರ ಮಡಿಕೊಂಡು ಸಾಲ ಕೊಡ್ತೀನಿ. ಈ ಪೇಪರ್ಗೆ ಸೈನ್ ಮಾಡಿಸ್ಕೊಂಡ್ ಬಾ. 3 ವರ್ಷದಲ್ಲಿ ಸಾಲ ತೀರಿಸ್ತಿಲ್ಲ ಅಂತಂದ್ರೆ ಈ ಮನೆ ಗೌಡೊಂದಾಗತ್ತೆ. 2 ವರ್ಷದಲ್ಲಿ ಗಿರಿದು ನಂದು 2 ಸಾಲನು ತೀರಿಸ್ತೀನಿ, ನೋಡ್ಕೊಂಡಿರು. ಬೆಳಗ್ಗೆನೆ ಯಾಕೆ ಹಿಂಗ್ ಕಾಮಿಡಿ ಮಾಡ್ತೀಯ? ಓಲಿ ಬಿಡು. ನಿನ್ನ ಆಸೆಗೆ ನಾನು ಯಾಕೆ ಮಣ್ಣು ಸುರಿಲಿ? ನಿಮ್ಮ ಮನೆಯವ್ರ ಹತ್ರ ಹೋಗಿ ಸೈನ್ ಮಾಡಿಸ್ಕೊಂಡ್ ಬಾ, ನನಗೇನು ತಕರಾರಿಲ್ಲ ಅಂತ. ಹೋಗು. ಅಯ್ಯೋ ಮುಂದೆ ಮಕ್ಕಳ, ನಮ್ಮ ಕಳ್ದಾಕ್ಬಿಟ್ರಲ್ಲಪ್ಪ, ಕಳ್ದಾಕ್ಬಿಟ್ರಲ್ಲೋ. ನಮ್ಮ ಕಳ್ದಾಕ್ಬಿಟ್ರೆ ಹೋಗ್ರು ಊರ್ಬಿಟ್ಟಿಯೇ ಹೋಗ್ರು. ಅಷ್ಟೇ ತಾನೇ, ಆಯ್ತು ಬಿಡು. ಸೈನ್ ಮಾಡಿಸ್ಕಪ್ಪ. ಹೋಗು ಬೇಗ. ನೋಡ್ದೇನ್ರಲ್ಲ, ಈ ಗಡ್ಡಪ್ಪ ಗೌಡಂತಕ್ಕೆ ಸಾಲಕ್ ಬರ್ಬೇಕಾಗ್ಬತ್ತು. ಹೌದು ಗೌಡ್ರೆ. ಏಯ್ ಸರಿ ಹಾಕಲ್ಲ ಬರ್ಬೇಕು. ಈ ಸಲ ನನಗೆ ಬರ್ಬೇಕು ಕಾರ್ಡ್. ಹಾಕ 50. ಸರಿಯಾಗಿ ಮಿಕ್ಸ್ ಮಾಡ. ಏಯ್ ಸಾಕು ಬಿಡ್ರ, ದುಡ್ಡಿಲ್ಲ ಜಾಸ್ತಿ ಹಾಕ್ಬೇಡ. 50 ಸಾಕು. ಸುಮ್ಕೆ ಇರೋಣ, 1 ನಿಮಿಷ ಕಾರ್ಡ್ ಹಾಕ್ಲಿ. ಕೊಡ. ಸರಿ ಹಾಕಪ್ಪ. ಅಶೋಕ ಏನಪ್ಪ? ಬಾರ್ಲಾ ಇಲ್ಲಿ. ಯಾಕೆ? ಬಾರ್ಲಾ. ಗಡಪ್ಪ ಪಾರ್ಟಿ ಕೊಡ್ತೀನಿ, ಬಾರ್ಲಾ. ಪಾರ್ಟಿ ಕೊಡ್ತೀಯಾ? ಪಾರ್ಟಿ ಕೊಡ್ತೀಯಾ? ಬಂದೇ ಇರು. ಯಾರು ದುಡ್ಡು ಕೊಡೋರು? ಬಂದೇ ಇರೋ. ಅಕ್ಕ ಬಿಟ್ಟಾಕ. ಏನಪ್ಪ ನನ್ಗೆ ಹಿರಿ ಹೋದ. ನನಗೆ ಬೇಜಾರಾಗಿದೆ. ಏನ್ ಮಾಡೋದು? ನಾನು ಕಂಡ್ರೆ ನೀನು ಪ್ರೀತಿನೇ ಇಲ್ಲ ಅನ್ಕೊಂಡಿದ್ದೆ. ಅಣ್ಣ ಅಲ್ಲ, ದೇವ್ರು. ಆ ಪಾಟ್ಲಿಗೆ ಎಷ್ಟಲ ಮಾತು ನಿಂದು? ಕಷ್ಟ. ನಾನ್
ನಂಬಕ್ಕಿಲ್ಲ ಕಣ್ಲ ನಿನ್ನ. ಹಾಗಾದ್ರೆ ಈ ಪೇಪರ್ ಸೈನ್ ಹಾಕ್ಲಾ? ಅಷ್ಟೇ ತಾನೆ, ಅಷ್ಟೇ ತಾನೆ, ಕೊಡು ಹಾಕಿದ್ದೀನಿ. ನಾನೇನ ಎಣ್ಣೆ ಹೊಡ್ಕೊಂಡು ಸೈನ್ ಹಾಕ್ಬಿಟ್ಟೆ, ಇನ್ನೊಬ್ಬ ಹೆಂಗ್ ಸೈನ್ ಹಾಕ್ತಾನೆ? ಹಾಕ್ಸ್ತೀನಿ ಬುಳ್ಳ ಅವ್ನ ಹೆಬ್ಬೆಟ್ಟು. ನಾನು ಹೇಳಿದ್ದು ಕಿರಣ್. ಓ ಕಿರಣನ, ನಾನೇ ಕರೆಸ್ತೀನಿ ಬಿಡ್ಲ. ಕರೆಸ್ತೀಯಾ? ಆಯ್ತು ಕರ್ಸು. ಕರೆಸ್ತೀನಿ. ಅಣ್ಣ ನೀನೇ ನನ್ನ ದೇವ್ರ ಕಣ ಅಣ್ಣ. ಅಬ್ಬಾ ಏನ್ ಬಿಸ್ಲಪ್ಪ. ಆಹಾ ಎಷ್ಟೊತ್ಲ ವೇಟ್ ಮಾಡೋದು? ಅಯ್ಯೋ ಕ್ಯಾಮೆ ಆಯ್ತು ಕಿರಣ. ಸರಿ ಬಿಡು. ಹೆಂಗಿದ್ಲ ಸಿದ್ದ? ನಮ್ದೇನಾಯ್ತಪ್ಪ, ನೀನ್ ಪ್ಯಾಟರ್ನ್ ಆಗಿರೋನು, ನೀನ್ ಹೇಳ್ಬೇಕು. ಸುಮ್ಮನೆ ಸಿದ್ದ, ಪೇಟೆ ಬದುಕೋಕ್ಕೂ ಹಳ್ಳಿ ಜೀವನಕ್ಕೂ ಅಷ್ಟೆಲ್ಲ ವ್ಯತ್ಯಾಸ. ಅಯ್ಯೋ ಒಂದ್ ವಾರ ನಮ್ಮ ಹಳ್ಳಿ ಆಗಿರೋ ಗೊತ್ತಾಯ್ತದ ಬಂದ್ವಾಳ. ಏನೋ ಮತ್ತೆ ಇನ್ನೇನಪ್ಪ, ಹೋಗುಮಾ? ಅದೇನು ಅಷ್ಟೊಂದು ಅರ್ಜೆಂಟ್ ನಿನಗೆ? ನಿಧಾನಕ್ಕೆ ಹೋಗೋನಿರ್ಲ? ಅಯ್ಯೋ ಟೈಮ್ ಇಲ್ಲ ಕಣ್ಲ, ತುಂಬಾ ಕ್ಯಾಮೆ ಇದೆ. ಇಲ್ಲ ಬ್ಯಾಗ್ ತಗೊಂಡ್ಬರ್ತೀನಿ. ಎಷ್ಟು ವಾರ ಆಯ್ತಪ್ಪ. ಸರಿ ನೆಲ್ಲ ಹೋಗೋಣ. ಹಾ ಬನ್ನಿ ಹೋಗಮ್ಮ. ದೇವ್ರು ಯಾರ್ಯಾರಿಗೆ ಎಲ್ಲೆಲ್ಲಿ ಸುಖ ಕೊಟ್ಟನೋ, ನನಗಂತೂ ಈ ಚೆಂಬಿಡ್ಕೊಂಡು ಹೋಗೋದ್ರಲ್ಲೇ ಸುಖ ಇಟ್ಟವ ನೋಡಪ್ಪ. ರಾಣೇನೋ ಇದ್ದೀರ, ಆರಾಮ್ ಬಿಸ್ಲಾಗ ತಿರ್ಗಾಡ್ಕೊಂಡು ಬರ್ಬೋದಾಯ್ತು. ಏ ಕಿರಣ, ಎಲ್ಲ ಊರ್ ಕಡೆ ಬಂದ್ಬಿಟ್ಟಿದ್ಯಾ? ಸಿಟಿಲಿ ಕಿತ್ತಾಕಿದ್ದ ಆತೆಲ್ಲ. ಕಿತ್ತು ಗುಡ್ಡ್ಯಾಗ ಬಂದಿನಿ. ಒಯ್ತಿ ಆಯ್ಕೊಂಬರಕ್ಕೆ. ಲೇ ಸಿಟಿಗೆ ಹೋಗಿ ಒಳ್ಳೊಳ್ಳೆ ಮಾತು ಕಲ್ಕೊಂಡ್ ಬಂದಿದ್ಯಾ? ಏನ್ ಮಾಡೋದಣ್ಣ, ನಿಮ್ಮಂತವ್ರು ಇರ್ತಾರಲ್ಲ. ಅಲ್ಲ ಕಣ್ಲ, ಸಿಟಿಲಿ ಯಾವ್ದಾದ್ರು ಹುಡ್ಗಿನ ಪಟಾಯಿಸ್ಕೊಂಡು ಬರ್ತೀಯ ಅಂದ್ರೆ ಒಬ್ಲೆ ಬಂದಿದ್ಯಲ್ಲ. ನನಗೆ ಸಿಟಿ ಹುಡುಗಿರು ಇಷ್ಟ ಅಲ್ಲ, ಹಳ್ಳಿ ಹುಡುಗಿರು ಅಂದ್ರೆ ತುಂಬಾ ಇಷ್ಟ. ಈ ಹಳ್ಳಿಲಿ ಅದ್ಯಾರ್ಲ? ಓ ನೀನ್ ಅದನ್ನ ಕೆಡ್ಸಿರೋದು. ಏನ್ ಕೆಡ್ಸಿರೋದು? ನಿನ್ ಮನಸ್ನ ಕಣ್ಲ. ಓ ನೀನ್ ಅದನ್ನ ಅನ್ಕೊಂಡ್ಯಾ? ಬಾಯಾರ್ಕೊಂಡೋಗಯ್ಯ. ಹೋಗಕ್ ಮುಂಚೆ ಅದ್ ಯಾವ ಹುಡ್ಗಿ ಅಂತ ಹೇಳೋಗ್ಲಾ? ನಿನ್ಗೆ ಯಾಕೆ ಹೇಳ್ಬೇಕು? ನನ್ ಬಿಟ್ರೆ ನೀನ್ ಕಷ್ಟ ಕೇಳೋರು ಇವರಲ್ಲಿ ಯಾರಿದಾರಲ್ಲ? ಅಪ್ಪ ಡ್ರಿಂಕಿಂಗ್ ಸ್ಟಾರು, ದೊಡ್ಡಪ್ಪ ವಾಕಿಂಗ್ ಸ್ಟಾರು, ತಾತ ಸೆಂಚುರಿ ಸ್ಟಾರು, ಮತ್ತೆ ನಾನು ತಿರ್ಬೋಕಿ ಸ್ಟಾರು. ಹೋಗಯ್ಯ. ಹೋಗು ನಿನ್ನಂತ ತಿರ್ಬೋಕಿಗೆ ಈ ಊರಲ್ಲಿ ಅದ್ಯಾರು ಹೆಣ್ಣು ಕೊಡ್ತಾರೋ ನಾನು ನೋಡ್ತೀನಿ. ಏ ಕಿರಣ, ಊರಿಗೆ ಬಂದಕ್ಕೆ ಈ ಗಡ್ಡಪ್ಪ ನೋಡ್ಬೇಕು ಅಂತ ಅನ್ನಿಸಿಲ್ವೇನೋ ನಿನಗೆ? ನೀನ್ ನೋಡೋ ವಯಸ್ಸು ಯಾವತ್ತೋ ಹೊರಟೋಯ್ತು. ಮತ್ತೆ ಇಲ್ಲಿ ಯಾರನ್ನ ನೋಡಕ್ ಹೋಗಿದ್ಯೋ? ಅದೇ ವಯ್ಯ, ಆ ಟಿ ಸಿನಪ್ಪ ಮಗಳು. ಯಾರು? ಏನೋ ಗೊತ್ತಿರೋದ್ರ ಕೇಳೋ ನೋಡು, ನಮ್ಮ ಹುಡುಗಿ ರಾಣಿ. ಸರಿ ಬಿಡು, ಏನ್ ನಿನ್ ಪ್ರಾಬ್ಲಮ್? ರಾಣಿ ಮಾತಾಡ್ಸಕ್ ಹೋದ್ರ ವಯ್ಯ ಗಲ್ಲಪಡಿಗೆ ಕೈ ಹಾಕ್ದಂಗ ಆಡ್ತಾನೆ. ಯಾರ? ಅದೇ ಆ ರಾಣಿ ಅವರಪ್ಪ. ಅಷ್ಟೇ ತಾನೇ ಬಿಡು.
ಏನು ಬಿಡೋದು ನಮ್ಮಪ್ಪ ನೋಡ್ರಿ ಹೆಣ್ಣು ಹಿಡ್ಕೊಂಡು ಬಿದ್ದಿರ್ತಾನೆ, ನೀನು ನೋಡ ಊರು ಸುತ್ಕೊಂಡಿರ್ತೀಯ, ನಮ್ಮ ಪ್ರಾಬ್ಲಮ್ ಯಾರು ಅರ್ಥ ಮಾಡ್ಕೊತಾರೆ? ನನಗೇನು ಆಸೆ ಇರಲ್ವಾ? ಈಗ ಏನು ಮಾಡೋಣ ಅಂತೀಯ? ಏನಾದರೂ ಮಾಡಿ ನನಗೂ ರಾಣಿಗೆ ಲಗ್ನ ಮಾಡ್ಸೋದಲ್ವಾ? ಮಾಡ್ತೀನಿ ಕಣ್ಣ, ಆದರೆ ಒಂದು ಕಂಡೀಷನ್ನು. ಏನು? ಗೌಡ್ನ ಹತ್ರ ಸಾಲ ತಗೊಳ್ಳೋಕೆ ಪತ್ರಕ್ಕೊಂದು ಸೈನ್ ಹಾಕ್ಬೇಕು. ರಾಣಿನ ಒಪ್ಸಿ ಅಂದ್ರೆ ನನ್ನ ಪಾಲ್ ನೀನು ಇಟ್ಕೋ, ಯಾರು ಬೇಡ ಅಂದರು? ನಾನು ನಿನ್ನ ವಯಸ್ಸಿನಾಗೆ ಲವ್ ಮಾಡ್ತಿದ್ದೆ ಕಣ್ಣ. ಮದುವೆ ಆಗಕ್ಕಾಗಿಲ್ವಾ? ಅಷ್ಟರೊಳಗೆ ಹಾವು ಕಚ್ಚಿ ಸತ್ತೊಂದು ಕಣ್ಣ. ಎಲ್ಲ ಒಣಗ್ತಾ ಐತೆ. ಕರೆಂಟ್ ಬೇರೆ ಇಲ್ಲ, ಗಡ್ಡಪ್ಪನೆಲ್ಲದ್ನು, ಮಳೆ ಬೇರೆ ಇಲ್ಲ, ಬಿಸಿಲು ನೋಡ್ರೆ ಮೇಲೆ ಐತೆ. ಇಲ್ಲ ಅದನ್ನ ಗಡ್ಡಪ್ಪನು. ಲೇ ಕಿರಣ ಬಾರ್ಲೇ ಒಳಗೆ ಬಿಡಯ್ಯ. ಥು, ಈ ಪದೇ ಮರೆಯಲ್ಲಿ ಕಂಪ್ನಿ ಕೊಡೋರು ಬೇಕಾ ನಿನ್ಗೆ? ಅಯ್ಯ ನಾನು ಚಂಬಿಡ್ದಾಗೆಲ್ಲ ಡೆಲಿವರಿ ಮಾಡಕ್ಕಾಗುತ್ತಾ? ನಿನ್ಗೆ ಅದು ಬಿಟ್ರೆ ಬೇರೆ ಏನ್ ಕೆಲಸ ಐತೆ ಹೇಳಪ್ಪ? ಜನ ನಾನು ಚಮ್ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಕಳ್ಳ. ಈ ಚಮ್ ನೀರಲ್ಲಿ ನೋಡು ಎಷ್ಟೊಂದು ಬೆಳೆ ಬೆಳೆದಿದ್ದೀನಿ. ಬಿಡಯ್ಯ, ಇರೋ ಈ ಚಮ್ ನೀರಲ್ಲೇ ಊರ್ನ ಉದ್ಧಾರ ಮಾಡಕ್ಕಾಗಿಲ್ಲ, ಇದೆಲ್ಲ ಉದ್ಧಾರ ಮಾಡ್ತೀಯ. ಹೋಗ ನಾನು ಕೆಲಸ ಐತೆ. ಇರ್ಲಾ, ನಿನ್ ಜೊತೆ ಓಸಿ ಸೀಕ್ರೆಟ್ ಆಗಿ ಮಾತಾಡ್ಬೇಕು. ಸೀಕ್ರೆಟ್ ಆಗ? ರಾಣಿನು ನೀನು ಯಾವಾಗ್ಲ ಓಡೋಗೋದು? ನಾನೇ ಕೊಡಬೇಕು? ನಮ್ ಗಡ್ಡಪ್ಪ ಇಲ್ವಾ? ನಾ ಇಬ್ರಿಗೂ ಮದುವೆ ಮಾಡಿಸ್ತಾನೆ. ಯಾರು? ಗಡ್ಡಪ್ಪನ? ಹೌದು. ನಿಂಗೆಲ್ಲೋ ಭ್ರಮೆ. ಅವನ್ಗೆ ಗಡ್ಡ ಚೌರ ಮಾಡ್ಕೊಳಕ್ಕೆ ಟೈಮ್ ಇಲ್ಲ. ತರ್ಲೆ ವಿಲೇಜ್ ಅಲ್ಲಿ ತಿಥಿ ಮಾಡ್ದವನ್ಗೆ ಎಲ್ಲ ಗೊತ್ತು ಪ್ರೀತಿ ಪ್ರೇಮ ಪ್ರಣಯ. ಲೇ ನಿನ್ ಲವ್ಗೆ ಹಾಲು ತುಪ್ಪ ಬಿಟ್ಬಿಡ್ತಾನ ಹುಷಾರು. ಚೆಂಬಣ ಸುಮ್ಕೆರಣ, ಗಡ್ಡಪ್ಪನ ವಯಸ್ಸಲ್ಲಿ ಲವ್ ಮಾಡಿದ್ದ, ಏನೋ ಹುಡ್ಗಿಗೆ ಹಾವು ಕಚ್ಚಿ ಸತ್ತೋಗ್ಬಿಟ್ಲು. ಅಯ್ಯೋ ಪಾಪ. ಅದೇ ಫೀಲಿಂಗ್ ಅಲ್ಲಿ ಗಡ್ಡ ಬಿಟ್ಕೊಂಡು ದೇವದಾಸ ಆಗ್ಬಿಟ್ಟ. ಅಯ್ಯೋ ಶಿವನೇ, ಹಾವು ಕಚ್ಚತ್ಲು ಇಲ್ಲ ನಿಮ್ ಗಡ್ಡಪ್ಪನೇ ಕಚ್ಚಾಯಿಸಿದ್ನು? ಕಂಡೋರು ಯಾರಪ್ಪ? ಒಟ್ನಲ್ಲಿ ನಿಮ್ ಗಡ್ಡಪ್ಪ ನಿನ್ನ ಮರಿ ಗಡ್ಡಪ್ಪನ್ ಮಾಡದೇ ಇದ್ರೆ ಸಾಕಪ್ಪ. ಥು, ನಿನ್ ಬಾಯಿ ಮುಚ್ಚಣ ಸಾಕು. ಅನ್ನಿಷ್ಟು ಬಾಯಿ ಮದುವೆಲ್ಲ ಮಕ್ಕಳೆಲ್ಲ ನಿಂತ್ಕೊಳ್ಳ, ಯಾಕೆ ಉದ್ಧಾರ ಮಾಡ್ದಂಗೆ. ಅಯ್ಯ ಸಿಟಿಲಿ ಇಲ್ದೇ ಇರೋದು ಈ ಹಳ್ಳಿ ಹುಡುಗಿತಾವೇನೈತೆ? ಇವ್ ನೋಡಿದ್ರೆ ರಾಣಿಯಿಂದೆ ಬಿದ್ದಾನೆ. ಅವಳು ತಾವಂಥದ್ದು ಏನೈತೆ ನಾನು ನೋಡ್ತೀನಿ. ನಿಂತ್ಕೊಳ್ಳ, ನಾನು ಬರ್ತೀನಿ. ನಾನು ನಿನ್ನ ಹೆಚ್ಚಾಗಿ ಹುಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ನೀನು ನೋಡಿದ್ರೆ ಆಕಾಶದಲ್ಲಿ ನಕ್ಷತ್ರ ನೋಡ್ದಂಗೆ ಆಗುತ್ತೆ. ಏ ಗಡ್ಡಪ್ಪ, ಥೂ, ನಿಂಗ್ಯಾಕ್ ಬಂತಿ ಬುದ್ಧಿ? ಇನ್ಯಾರು? ಏ ಮುದಿಯಾ, ನಿಂಗ್ಯಾಕ್ ಬಂತಿ ಚಾಳಿ? ನನ್ನ ಹಿಂದೆ ಯಾಕೆ ನಾಯಿ ಸುದ್ದಂಗ್ ಸುತ್ತಿದ್ಯೆ? ಇಷ್ಟ ದಿನ ನಿನ್ ಮಗ ಸುತ್ತಿದ್ದ, ಇವಾಗ ನೀನು ಈ ಚಾಳಿ ಶುರು ಹಚ್ಕೊಂಡ್ಯಾ? ಕಿರಣ ನಿನ್ ಪ್ರೀತಿ ಮಾಡ್ತಾವನೆ ಕಣವ, ಅದು ನಿನ್ಗೆ ಒಪ್ಗೆನಾ? ನನ್ಗೇನೋ ಒಪ್ಕೇನೆ, ಆದ್ರೆ ನಾ ಅಪ್ಪ ಹೂ ಅಂದ್ರೆ ಸರಿ. ಕಡಪ ಏನು ಏನಾಯ್ತು? ಸೀನಪ್ಪನ್ ಟೀ ಅಂಗಡಿ ನಿಂದೆ ಕಂಬಿಡ್ಲಾ? ಟೀ ಸೀನಪ್ಪ ನಂಗೆ ನನಗೆ ಬಂತು. ಸೀದಾ ಹೆಂಗಾದ್ರೂ ಮಾಡಿ ರಾಣಿಯವ್ರ ಅಪ್ಪನ ಉಡ್ಸ್ಬಿಡ್ಲಾ? ಸೀನಪ್ಪನವ್ರೆ, ಒಳಗಡೆ ಕುಂತ್ಕ ಮಾತಾಡೋಣ, ನಡೀರಿ. ಏನಂತ ಇಲ್ಲೇ ಮಾತಾಡ್ರಿ. ಒಳಗಡೆ ನಡೀರಿ, ಮಾತಾಡೋಣ. ಏನಕ್ಕೆ ನನ್ನ ಮನೆ? ರಾಣಿ ಎಲ್ಲಿರ್ತಾಳೋ, ರಾಜ ಅಲ್ಲಿರ್ತಾನೆ. ಯಾರ ರಾಜ? ಈ ರಾಜ. ಇವನ್ ರಾಜನ? ಯಾವ ಊರಿಗೆ ರಾಜ? ರಾಜ. ಬುದ್ಧಿಗಿದಿ ಕೆಟ್ಟಿದ್ಯಾ ನಿಂಗೆ? ಹೆಣ್ ದಿಕ್ಕಲದ ಮನೆಗೆ ಹೋಗಿ ಹೋಗಿ ನನ್ನ ಮಗಳನ್ನ ನಿನ್ ಮಗನಿಗೆ ಕೊಡದ? ಹೋಗ್ಯಾ ಸಾಕೋ. ಸುಮ್ನೆ ಮದ್ವೆಗೆ ಒಪ್ಕೋಸಿನಪ್ಪ. ವಯಸ್ಸಿಗೆ ಬಂದಿರೋ ಮಕ್ಳು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಕಷ್ಟ. ಹೊರಡ್ರಪ್ಪ.
ಹೋಗಿ ಹೋಗಿ ಆ ಪಾರ್ಕಿಂಗ್ ನನ್ನ ಮಗಳನ್ನ ಕೊಡೋದು ಸಾಧ್ಯನೇ ಇಲ್ಲ. ಯಾರೇ ಕೂಗಾಡಲಿ, ಊರೇ ಓರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಊರೇ ಓರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಸರ್ಕಾರದವರು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾನೆ ಇರ್ತಾರೆ, ನಾವು ಎಳಿತಾನೆ ಇರ್ತೀವಿ ದಮ್ಮ. ಓ ಲೇ ಕಿರಣ ಬಾಯ್ಲಿ. ಚೆಮ್ಮಣ್ಣ ಏನು ಒತ್ತಾರನೆ ಕೂತ್ಕೊಂಡ್ಬಿಟ್ಟಿದೆ. ವಾಟ್ ಆರ್ ಯು ಡೂಯಿಂಗ್? ಬಂದೆ ಬಾಯ್ಲಿ. ಎಲ್ಲ ಬೆಳಿಗ್ಗೆಯಿಂದ ಹುಡುಕ್ತಾ ಇದ್ದೀನಿ, ಎಲ್ಲೋಗಿದ್ಲಾ? ಏನಾಯ್ತಲ್ಲ ರಿಸಲ್ಟು? ಇಂಡಿಯಾ ಸೋತಾಯ್ತು. ಆ ರಿಸಲ್ಟ್ ಅಲ್ಲ ಕಳ್ಳ ನಾನು ಕೇಳಿದ್ದು. ಅದು ತಗೊಂಡು ನಾನೇನು ಚೊಂಬಲ್ಲ ಇಟ್ಕೊಳ್ಳಿ. ನಾನು ಕೇಳಿದ್ದು ಆ ರಾಣಿ ಮನೆಗೆ ಹೋಗಿದ್ರಂತಲ್ಲ, ಆ ರಿಸಲ್ಟು. ಅದೇನಾಯ್ತು ಕಾರಣ? ಹೇ ಏನಾಯ್ತು ಹೇಳೋ, ಸಸ್ಪೆನ್ಸ್ ತಡ್ಕೊಳಕ್ಕಾಗಲ್ಲ. ಚೊಂಬಲ್ಲಿರೋ ನೀರೆಲ್ಲ ಚೆಲ್ಲೋಯ್ತದೆ. ಡಿಸಿಷನ್ ಪೆಂಡಿಂಗ್. ಅಂದ್ರೆ ಹೊಗೆ ಆದಂಗೆನಾ? ಅದೇನೋ ಗೊತ್ತಿಲ್ಲಣ್ಣ. ಯಾರ್ಯಾರನೇ ಬರೆಯಲ್ಲಿ ಏನೇನು ಬರ್ತಿದ್ದಾರೋ ಆ ದೇವ್ರಿಗೆ ಗೊತ್ತು. ನಿನ್ನಣ್ಣಲ್ಲಿ ಯಾವ ಹುಡುಗಿ ಹೆಸರು ಬರ್ದಿಲ್ಲ ಬಿಡು. ಆ ಸಂಚುರಿಗೌಡನ ಬಾಯಲ್ಲಿ ಬೈಸ್ಕೊಳಕ್ಕೆ ಯಾವ ಹುಡುಗಿ ಬರ್ತಾಳೆ ಸೊಸೆ ಆಗಿ? ಹೋಗ್ಲಿ ಬಿಡು. ನಿನ್ ಮ್ಯಾಚ್ ಏನಾಯ್ತು? ಯಾವ ಮ್ಯಾಚ್ಲಾ? ಅದೇ ಕನ್ನಡ ಆ ಮ್ಯಾಚು ನಿನ್ ಚಂಪಕಲ್ಲ ಜೊತೆ. ಅಯ್ಯೋ, ಮಳೆ ಬಂದು ಪಿಚ್ ಒದ್ದೆಯಾಗಿ ಪಂದ್ಯ ರದ್ದಾಯ್ತು. ಹೋಗಿ ಹೋಗಿ ನಾನು ನಿನ್ ಜೊತೆ ಮಾತಾಡ್ತಲ್ಲ. ಅಯ್ಯ ಹೋಗಪ್ಪ. ಒಳ್ಳೇದಾಗ್ಲಿ, ಹೋಗ್ ಬಾರಪ್ಪ. ನಾನು ಹೋಗ್ ಬರ್ತೀನಿ ಪದೇ ಕಡೆಗೆ. ಯಾವ ಟೈಮಲ್ಲಿ ಬರ್ತದೋ ಇದು. ಹಾ, ಗಡ್ಡಪ್ಪ ಏನ್ ಬಾರಿ ಮೆರ್ಕೊಂಬತ್ತವನೆ. ಏನ್ ಗಡ್ಡಪ್ಪ ಈ ಕಡೆ ದಾರಿ ತಪ್ಪೇನಾದ್ರು ಬಂದ? ಬಿಜಾಪುರದ ಆಗ್ಲಿಲ್ಲ ಕಣ್ಣ ಈ ಗಡ್ಡಪ್ಪ. ದಾರಿ ತಪ್ಪುಕ ಈ ಗಡ್ಡಪ್ಪ. ನಿಮ್ಮಪ್ಪ ಎಂತ ಘಾಟಿ ಮುದ್ಕ, ಅವನ್ನೇ ಒಪ್ಪಿಸ್ಬಿಟ್ಟ. ಅದೇನ್ ಬಾರಿ ದೊಡ್ಡ ಕೆಲಸ ಅಲ್ಲ ಬಿಡು. ದುಡ್ಡು ಕೊಡು. ಕಡಿಮೆ ಇಲ್ಲ. ಮನೆ ತಗೋ ಬಾ, ಎತ್ತಿಟ್ಟಿರ್ತೇನೆ. 2 ವರ್ಷ ಒಳ್ಳೆ ಬೆಳೆ ಬೆಳಿತೀನಿ. ಅಯ್ಯೋ, ಬರಗಾಲ ಬಂದ್ಬಿಟ್ಟು ಎಲ್ಲ ಪದೇ ಒಣಗೋಗ್ಬಿಟ್ಟಿದ್ದಲ್ಲಪ್ಪ. ಎಲ್ಲಪ್ಪ ಡೆಲಿವರಿ ಮಾಡೋದು, ಯಾರಿಗಪ್ಪ ಮಾಡೋದು? ಅಯ್ಯೋ, ಬರಗಾಲ ಬಂದ್ಬಿಟ್ಟು ಎಲ್ಲ ಪದೇ ಒಣಗೋಗ್ಬಿಟ್ಟಿದ್ದಲ್ಲಪ್ಪ. ಎಲ್ಲಪ್ಪ ಡೆಲಿವರಿ ಮಾಡೋದು? ಅಯ್ಯೋ, ಯಾರಿಗಪ್ಪ ಮಾಡೋದು? ಎಲ್ಲಾದ್ರೂ ಒಂದು ಕಡೆ ಮಾಡಿದ್ರಾಯ್ತು. ಅಬ್ಬಬ್ಬಬ್ಬಬ್ಬಪ್ಪ, ನಮ್ಮೂರಲ್ಲಿ ಬರಗಾಲ ಬಂದ್ಬಿಟ್ಟು ಡೆಲಿವರಿ ಮಾಡೋಕ್ಕೆ 4 ಕಿಲೋಮೀಟ್ರ್ ಬಂದಾಯ್ತು. ಈ ಊರಿಗೆ ಹೆಂಗಪ್ಪ ಹೋಗೋದು? ಹಾಂ, ಓ ಯಾವನೋ ಬಕ್ರ ಬತ್ತಾವನೆ, ಬರಲಿ ಕ್ಯಾಚ್ ಹಾಕಬೇಕು. ಸ್ಟಾಪ್ 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 ಸ್ಟಾಪ್. ಸರ್, ಬೆಳ್ಳಿಗೆ ಹೆಂಗೆ ಹೋಗ್ಬೇಕು? ನೀವು ಸಿನಿಮಾ ಡೈರೆಕ್ಟ್ರಾ? ಆ ಥರ ಕಾಣಿಸ್ತಾ ಇದ್ದೀನಿ ಸರ್. ಹೀರೋ ಥರ ಕಾಣಿಸ್ತಾ ಇದ್ದೀರಾ. ಈಗ ಬರೋ ಸಿನಿಮಾಗಳಲ್ಲಿ ಹೀರೋಗಿಂತ ಡೈರೆಕ್ಟ್ರ್ ಚೆನ್ನಾಗಿರ್ತಾರೆ.
ನಡಿ ನಡಿ, ನಮ್ದು ಅದೇ ಊರೇ, ತೋರಿಸ್ತೀನಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಯಾವ ಊರು ನಿಮ್ದು? ಕಿರಂಡ್ರಲ್ಲಿ. ಏನ್ ಹೆಸರು ನಿಮ್ದು? ಅನಿಲ್ ಅಂತ. ಸರ್ ನಿಮ್ಮ ಹೆಸರು? ನಮ್ದು ಚಂಬು. ಏನ್ ಚೊಂಬಿಟ್ಕೊಂಡು ಇಷ್ಟು ದೂರ ಬಂದ್ರಿ? ಮಳೆ ಇಲ್ಲದೆ ಪದಗಳೆಲ್ಲ ಒಣಗೋಗಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪದೇ ಹುಡುಕೊಂಡು ಡೆಲಿವರಿ ಮಾಡೋಕ್ಕೆ ಇಷ್ಟು ದೂರ ಬಂದೆ. ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಯಾಕೆ ಡೆಲಿವರಿ ಮಾಡ್ಬೇಕಾಗಿತ್ತಾ? ಇಲ್ಲ, ಡೆಲಿವರಿ ಮುಗೀತು. ಊರಿಗೆ ಡ್ರಾಪ್ ಮಾಡೋಕ್ಕೆ. ಓಹ್, ನೀವು ಆ ಡೆಲಿವರಿ ಅಂತ ಮಿಸ್ಟೇಕ್ ಮಾಡ್ಕೊಂಡ್ರಾ? ಹೌದು. ಓ ಅದ್ ಸರಿ. ಬೆಳ್ಳೂರಲ್ಲಿ ಏನ್ ಕೆಲಸ ನಿಮ್ಗೆ? ಅದೇ ರಾಣಿ ಅಂತ ಬೆಳ್ಳಕ್ಕಿ ಇದ್ದಾಳಂತಲ್ಲ, ಅವಳು ಏನ್ ನೋಡಕ್ ಕುಯ್ಯಕ್ಕ, ಬಂದೆ. ಮಾರಕ್ಕ? ಕೊಯ್ಯಕ್ಕೂ ಅಲ್ಲ ಮಾರಕ್ಕೂ ಅಲ್ಲ, ಅವಳನ್ನ ಮದುವೆಯಾಗಿ ಸಾಕೋಳಕ್ಕೆ. ಓ, ನಾನೆಲ್ಲೋ ಮಿಸ್ಟೇಕ್ ಮಾಡ್ಕೊಂಡಿದ್ದೆ, ಅದಕ್ಕೆ ಅಂತ. ಹೌದು. ರಾಣಿ ಹೆಂಗೆ, ಪರವಾಗಿಲ್ವಾ? ರಾಣಿ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಅವಳೊಂಥರ ಟೀ ಅಂಗಡಿ ಇದ್ದಂಗೆ. ಊರ್ನವರೆಲ್ಲ ಅವಳ ಅಂಗಡಿನೇ ಇರ್ತಾರೆ. ನಾನು ಅದೆಷ್ಟು ಸಲ ಟೀ ಕುಡ್ದಿದ್ದೀನೋ ನನಗೆ ಲೆಕ್ಕಕ್ಕಿಲ್ಲ. ಇಲ್ಲೇ 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 ನಿಲ್ಲಿಸಿ, ಇಲ್ಲೇ ನಿಲ್ಲಿಸಿ. ಬನ್ನಿ ಬನ್ನಿ ಬನ್ನಿ, ಇಲ್ಲೇ ಇದೆ ರಾಣಿ ಮನೆ, ತೋರಿಸ್ತೀನಿ. ಬ್ಯಾಡಣ್ಣ, ರಾಣಿ ಬ್ರಹ್ಮಾಂಡನೇ ತೋರಿಸ್ಬಿಟ್ರಿ ನೀವು. ಇನ್ ಮನೆ ನೋಡಿ ಏನ್ ಪ್ರಯೋಜನ? ರೀ 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 ಡೈರೆಕ್ಟ್ರೆ ರೀ ನಿಂತ್ಕೊಳ್ರಿ. ರೀ ಡೈರೆಕ್ಟ್ರೆ, ಯಾಕೆ ಓಡೋಗ್ಬಿಟ್ರು? ಏನಾದ್ರು ತಪ್ಪು ಮಾಡಿದ್ನೆ? ರಾಣಿ ಟೀ ಅಂಗಡಿ ಇದೆ ಅನ್ನೋ ಬದಲು ರಾಣಿನೇ ಟೀ ಅಂಗಡಿ ಅಂದ್ಬಿಟ್ಟೆ. ಸ್ಪೆಲ್ಲಿಂಗ್ ಮಿಸ್ಟೇಕ್. ಸಾರಿ ಡೈರೆಕ್ಟ್ರೆ. ಅಯ್ಯೋ ಕರ್ಮುವೆ, ಏನೇನು ಎಡವಟ್ಟಾಗ್ತಾವಪ್ಪ ಈ ಲೋಕದಲ್ಲಿ. ಇನ್ನು ಏನೇನು ನೋಡ್ಬೇಕು, ನಾನು ಏನೇನು ಮಾಡಬೇಕು ಭಗವಂತ. ಎಳೀರ, ಮಣ್ಣು ಎಳೀರ. ಹಾಕು ಮಣ್ಣು ಹಾಕು. ಈ ಸಲ ಒಳ್ಳೆ ಬೆಳೆ ಬರಬೇಕು ನೋಡು, ತುಂಬಾ ಚೆನ್ನಾಗಿ. ಯಾವ ಊರ್ ಜನನೂ ಊರ್ ಬಿಟ್ಟು ಹೋಗ್ಬಾರ್ದು. ಹೋಗಿ ಸರಿ ಹಾಕು, ಒಳಗೆ ಹಾಕು, ಹೆಚ್ಚಾಕು. ಕಸ ಎಲ್ಲ ಆಯ ಆ ಕಡೆ ಎಲ್ಲ ಸೈಡ್ಗೆ ಹಾಕೋದಲ್ಲ, ಇದೆಲ್ಲ ಅದು ಗೊಬ್ಬರ ಆಗಿ ಬೆಂಕಿ ಇಕ್ಕದನ್ನ. ಹೇಗಿರಿ ಎಲ್ಲ ಎಳೆ ಎಳೆ ಮಣ್ಣು ತುಂಬೋದು ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಬೇಕು ಅದಕ್ಕೆ. ಹೇಳಿರಿ, ಸುಮ್ಮನೆ ನಿಂತ್ಕೊಂಡು ನೋಡ್ದಾವಲ್ಲ. ಹಾಕ ಹೇಳಿರಿ ಮಣ್ಣು ಹೇಳಿರಿ, ಇನ್ನೊಂದ್ ಸ್ವಲ್ಪ ಹೇಳಿರಿ. ನೀಟಾಗಿ ಮಾಡ್ಬೇಕು ಹಿಂಗೆ. ಒಳ್ಳೆ ಬೆಳೆ ಬಂದು ನಮ್ಮೂರು ಒಳ್ಳೇದಾದ್ರೆ ಸಾಕು. ಹಾಗೆ ಇನ್ನೊಂಚೂರು ಹೇಳ್ಕ ಮಣ್ಣು ಹಾಗೆ ಹೇಳಿ. ಹಾಗೆ ಟೀ ಅಂಗಡಿಗೆ ಹೋದ್ರೆ ಆ ರಾಣಿ ನೋಡೋಣಂತ ಅರಪ್ಪ ಇದ್ದಲ್ಲ ಹಿಂಗೇ ಗುರಾಯಿಸ್ತಾನೆ ಕಣ್ಲ. ಅವಳು ನೋಡ್ದೆ ಒಂದ್ ದಿವಸನೂ ಇರಕ್ಕಾಗಲ್ಲ ನಂಗೆ ಅನ್ಸಿದ. ಅಲ್ಲ ಕಿರಣಣ್ಣ, ನೀವ್ ಯಾಕೆ ಭಯ ಪಡ್ತೀರಾ? ನಾನಿದ್ದೀನಿ, ನಮ್ ಗಡ್ಡಪ್ಪ ಇದ್ದಾನೆ, ಏನಾದ್ರೂ ಮಾಡುವ. ಏನ್ ಮಾಡೋದು, ಅವರಪ್ಪ ಒಬ್ಬೇಕಲ್ಲ. ಹೌದಲ್ಲ? ಹೌದು. ಗಿರಿ ತುಂಬಾ ಇಷ್ಟಪಡ್ತಿದ್ದ ನನ್ನ ಮದುವೆ ನೋಡ್ಬೇಕಂತ. ಅರೆ ಗಿರಿನೂ ನಮ್ ಬಿಟ್ಟು ಹೊರಟದ. ಆ ಗಿರಿ ನಮ್ಮನ್ನೆಲ್ಲ ಬಿಟ್ಟು ತುಂಬಾ ದೂರ ಹೋಗ್ಬಿಟ್ಟ. ಅವನಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಸಾಯೋಂತ ವಯಸ್ಸಣ್ಣ ಇವಾಗ. ಯಾಕೋ ಈ ತರ ಮಾಡ್ಕೊಂಡೆ? ಒಂದೇ ಒಂದು ಮಾತು, ಲೇ ಸಿದ್ಧ, ನನ್ಗೆ ಈ ತರ ಕಷ್ಟ ಇದೆಯೋ ಅಂತ ಹೇಳಿದಿದ್ರೆ ನನ್ನ ಹತ್ರ ಇರೋದೆಲ್ಲ ಕೊಟ್ಬಿಡ್ತಿದ್ದೆ ಕಿರಣಣ್ಣ. ಒಂದೇ ಒಂದು ಮಾತು. ಸಿರಣ, ಮಗಳ ಮದುವೆ ಎಲ್ಲಿವರೆಗೂ ಬಂತು? ಅದಂಗಣ ಆಗುತ್ತೆ. ಆ ಗಡ್ಡಪ್ಪನ ಮನೆ ಕಿರಣನ್ ಜೊತೆ ಸುತ್ತಾಡಿ ಮದುವೆ ಆಗು ಅಂದ್ರೆ ಆಗೋ ಹುಡುಗರೇನ್ ಬಕ್ರಗಳೇ. ಹಿಂಗ್ ಮಾತಾಡ್ರಿ ಹೆಂಗಣ್ಣ ಮದುವೆ ಆಯ್ತದೆ?
ಅದಕ್ಕೆ ಕಿರಣ್ಗೆ ಕೊಟ್ಟು ಮದುವೆ ಮಾಡ್ತೀನಿ. ಒಳ್ಳೇದಾಯ್ತು ಬಿಡು, ಹೆಂಗೋ ಇಬ್ರು ಪ್ರೀತಿಸ್ತಾವ್ರಲ್ಲ, ಅವ್ರಿಗೆ ಕೊಟ್ಟು ಮದುವೆ ಮಾಡೋಗು. ಏನ್ ಸೀನಣ್ಣ ಹಿಂಗಂದ್ರೆ ಆ ಸೆಂಚುರಿ ಗೌಡನ ಮನೆಗೆ ಹೆಣ್ಣು ಕೊಡ್ತೀಯಾ? ಇನ್ನೇನ್ ಮಾಡೋದು ಚಂಬು, ಎಲ್ಲ ನಿಮ್ಮಂತಾರ ಆಶೀರ್ವಾದ. ಬೇರೆ ಹುಡುಗರು ಸಿಗಕ್ಕೆ ನೀವೆಲ್ಲಿ ಬಿಡ್ತೀರಾ? ಅಯ್ಯ ನೀನ್ ಸರಿಯಾಗಿ ಹುಡುಕ್ಬೇಕಪ್ಪ, ಹುಡುಕಿದ್ರೆ ಸಿಗ್ತಾರೆ. ಹುಡುಕಿ ಸಾಕಾಯ್ತು, ಒಬ್ರು ಸಿಕ್ಲಿಲ್ಲ. ಹೇ ನೀನ್ ಸರಿಯಾಗಿ ಹುಡುಕಿಲ್ಲ ಕಣಣ್ಣ. ನೋಡು ನೀನ್ ಎದುರು ಕುಂತಿರೋ ನನ್ನನ್ನೇ ಕಂಡಿಡಿಲಿಲ್ಲ. ನೀನ್ ಒಪ್ಪೋದಾದ್ರೆ ನಾನೇ ಮದ್ವೆ ಆಗ್ಬಿಡ್ತೀನಿ. ಎಲ್ಲ ಅಂದೆ ಆಗ್ಬೇಕಾಗಿತ್ತು ತಗೋ ನನ್ ಮಗ ನಿನ್ಗೆ, ಆಗ್ಬೇಕಾಯ್ತೆ ತಗೋ ನಿನ್ಗೆ. ಹೋಗ, ಎಲ್ಲಾ ಕಡೆಗೂ ಬಂದ್ಬಿಡ್ತಾನೆ ನಂದೆಲ್ಲಿ ಇಡ್ಲಿ ಅಂತ. ಹೋಗ ಹೋಗ. ಈ ಮುದುಕನಿಗೆ ಒಳ್ಳೆ ಮಾತೇ ಬರಕ್ಕಿಲ್ಲ ಅಂತೆ. ನಿಮ್ ಜೊತೆ ಏನೋ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಈ ಮನೇನ ಅಡವಿಟ್ಟಿದ್ನಲ್ಲ, ಅದನ್ನ ಕೇಳೋಕೆ ನಾ ಬಂದೆ. ಮಗ ಇಟ್ಟಿದ್ದು ಅಶೋಕ ಏಂದ ಯಾರಿಕ್ಕಿದ್ದು? ಗಡ್ಡಪ್ಪ ಇಟ್ಟದ್ದು ಅಂತೀನಿ. ನಿಮ್ ಮನೆ ಪತ್ರವಾ ನಾನು ಯಾಕೆ ಇಟ್ಕಲಿ ಅಂತ ಕೊಟ್ಬಿಟ್ಟು ಹೋಗಕ್ ಬಂದಿದ್ದೀನಿ. ಈ ಪತ್ರನ ಜೋಪಾನದಲ್ಲಿ ಮಡಿಕೋ, ಕಳ್ಕೊಬಿಟ್ಟಿಯ. ಆಯ್ತು. ಗಡ್ಡಪ್ಪ ಸಾಲ ತೀರ್ಸಿದ್ರೆ ಸಾಕು, ಅಷ್ಟೇ ನಮ್ಗೆ. ಬರ್ತೀರಿ ಸೆಂಚುರಿ? ನಡೀರಿ ನಡೀರಿ. ಏನ್ ಅಂದ್ಕೊಂಡ, ಅದ್ರನ್ನ ಅಂದ್ಕೊಂಡಂಗೆ ಮಾಡ್ಬೇಕ. ಅಕ್ಕ ಪಾಂಡವಪುರಕ್ಕೆ ಹೆಂಗ ಹೋಗೋದು? ಅಕ್ಕನ ನಾನ್ ಚಂಬು, ಇಲ್ಲೇ ಪಾಂಡವಪುರ ತೋರಿಸ್ತೀನಿ. ನಡಿ 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 ಬೇಗ. ಚಂಬು
ಮಗನೇ ಏನು ನಮ್ ತಾತ ಕಟ್ಟಿದ ಮನೆ ಒಂದ್ ಇಟ್ಟಿಗೆ ಖಾಲಿಯಾಗಿರಲಿಲ್ಲ. ಇವತ್ತು ಮನೆ ಆಡ ಮಾಡುತ್ತಾ ಇದ್ಯಾ, ಹಣ ಮರ್ಯಾದೆಲ್ಲ ಕಳೀತಾ ಇದ್ಯಾ, ನೀನಿರಕ್ಕೆ ಸ್ಥಳವಿಲ್ಲ, ಹೋಯ್ತಾ ಇರು. ಹೊರಡು ಹೊರಡು. ಆಯ್ತು ಬಿಡು. ಹತ್ತು ನಿಮಿಷ ಕಾಲಾವಕಾಶ ಕೊಡ್ತೀನಿ. ನೀವೇ ತೀರ್ಮಾನ ಮಾಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಗಡ್ಡಪ್ಪನ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ಮೊದಲು ನಮ್ಮೂರಿಗೆ ಪೊಲೀಸ್ನವ್ರು ಬಂದಿರೋ ಕಾರಣ ಏನು ಅಂತ ವಿಚಾರ ತಿಳ್ಕೊಳ್ಳೋಣ, ಮುಂದಕ್ಕೆ ಏನಾದರೂ ಮಾಡೋಣ. ಇಟ್ಟು ಏನಿಲ್ಲ ಗಡ್ಡಪ್ಪ, ಅವನು ಹೇಳಿದಷ್ಟು ನಿಜನೇ ಬುದ್ಧಿ. ಆದ್ರೆ ನಾ ದುಡ್ಡು ಇಸ್ಕೊಂಡು ಮಜಾ ಮಾಡಿಲ್ಲ ಬುದ್ಧಿ. ಊರು ಒಳ್ಳೇದಾಗ್ಲಿ ಅಂತ ಅಷ್ಟೇ ನನ್ನ ಮನ್ಸು. ಊರ್ಗ್ ಒಳ್ಳದಾಯ್ತೆ ಅಂತ ಕತ್ಕುಯಕ್ಕಾಯ್ತ ಗಡ್ಡಪ್ಪ. ಪಟೇಲ್ರೆ, ಈ ಗೌಡ ಏನ್ ಸಾಚಾನ? ಬಡ್ಡಿ ಮೇಲೆ ಬಡ್ಡಿ ಕಟ್ಟಿ ನಾವು ಬೀದಿಗೆ ಬಂದ್ವು. ಒಂದಿನ ಆದ್ರೂ ಲೆಕ್ಕ ಪಕ್ಕ ತೋರಿಸಿದ್ನ ಈ ಗೌಡ. ಊರಿಗಿದ್ದಿದ್ದು ಒಂದೇ ಶಾಲೆ, ಅದನ್ನು ಕಬಲ್ಸ್ಕೊಬಿಟ್ಟ ಇವನು. ಗೌಡ್ರು ಊರಿಗೆ ದೊಡ್ಡವರು ಅಂತ ಮರ್ಯಾದೆ ಕೊಟ್ಟಿದ್ದಕ್ಕೆ ಜನಕ್ಕೆ ಒಳ್ಳೆ ಮರ್ಯಾದೆ ಸಿಕ್ತು. ಇನ್ನಿವೆಲ್ಲ ನಡೆಯಾಕಿಲ್ಲ, ಇದು ಗಡ್ಡಪ್ಪನ ದುನಿಯಾ. ಹೌದು 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 ಆದ್ರೆ ನಾವು ಅದಕ್ಕೆ ಕಾರಣರಾಗಿದ್ದೀವಿ. ನಮ್ಮಲ್ಲಿ ವಿದ್ಯಾ ಬುದ್ಧಿ ಇದ್ದಿದ್ರೆ ನಾವೇ ಕಷ್ಟಪಡ್ತಾ ಇದ್ದೋ. ರೈತ ಎಷ್ಟು ದಿನ ಹಿಂಗೆ ಇರ್ತಾನೋ ಅಷ್ಟು ದಿನ ಇಂಥವ್ರು ಇದ್ದೇ ಇರ್ತಾರೆ. ಪಟೇಲ್ರೆ, ಏನ್ ನಿರ್ಧಾರ ಮಾಡಿದ್ದೀರಾ? ಅಲ್ಲ, ಗಡ್ಡಪ್ಪನ್ ಯಾಕೆ ನಾವು ಕರ್ಕೊಂಡು ಹೋಗಿ ಅಂತ ಹೇಳ್ಬೇಕು? ಇವತ್ತು ನಮ್ ಇಡೀ ಹಳ್ಳಿ ಹಸಿರು ತುಂಬ್ಕೊಂಡ್ ಬೆಳೆ ಬೆಳೆದಿದೆ ಅಂದ್ರೆ ಗಡ್ಡಪ್ಪನೇ ಕಾರಣ. ಅಂತದ್ರಲ್ಲಿ ಅವ್ರನ್ನ ಯಾಕೆ ಜೈಲಿಗೆ ಕಳಿಸ್ಬೇಕು? ಅವ್ರ ಅಂತದ್ ಏನ್ ತಪ್ಪು ಮಾಡಿದಾರೆ? ನೋಡಿ, ನನಗೆ ಗೌಡ್ನ ಬಗ್ಗೆ ಗೊತ್ತಿದೆ. ಕಂಪ್ಲೇಂಟ್ ಯಾರು ಕೊಟ್ಟಿಲ್ಲ ಅಂತ ನಾನೇನು ಮಾಡೋಕ್ಕಾಗಿಲ್ಲ. ಇವಾಗ್ಲೂ ಏನು ಕಾಲ ಮಿಂಚಿಲ್ಲ. ನಾವು ಕಂಪ್ಲೇಂಟ್ ಕೊಡ್ತೀವಿ, 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 ನಾವು ಕಂಪ್ಲೇಂಟ್ ಕೊಡ್ತೀವಿ. ಏನಂತೀರಾ ಪಟೇಲ್ರೇ? ಜನಸೇವೆ ಜನಾರ್ದನ ಸೇವೆ. ಬೇಡ ಬುದ್ಧಿ, ಅವ್ರು ಎಷ್ಟೇ ಆದ್ರು ನಮ್ಮೂರ್ ಗೌಡ್ರು. ಯಾವಗಳಿಗೆ ದುಡ್ಡು ಕೊಟ್ರು ಬೆಳೆ ಚೆನ್ನಾಗಾಯ್ತು. ನಮ್ಮೂರ್ ಜನ ಒಗ್ಗಟ್ಟಾದ್ರು. ಗೌಡ್ರು ತಿತ್ಕೊಳ್ಳೋಕೆ ಒಂದು ಚಾನ್ಸ್ ಕೊಡ್ಬೇಕು ಅಷ್ಟೇ ಕೇಳ್ಕೊಳ್ಳೋದು ಸ್ವಾಮಿ. ನಮಸ್ಕಾರ.